शं वरुणः शं नो भवद्वर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि हरितं वदिष्यामि सत्यं वदिष्यामि तन्मामवतु तद्वक्तारमवतु अवतु मामवतु वक्तारम् अवतु वक्तारम् ॐ शान्तिः 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 परमपूज्य ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮೀಜಿಯನ್ನು ನಮಿಸುತ್ತಾ ನಡೆದಾಡುವ ದೇವರು ವಿಶ್ವಸಂತರು ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಚರಣಾರದಿಂದ ವಂದಿಸುತ್ತಾ ನನ್ನ ಜ್ಞಾನದ ಗುರುಗಳಿಗೂ ಹಾಗೂ ಶಿಕ್ಷಾ ಗುರುಗಳಾದಂತಹ ಬಸವಲಿಂಗ ಸ್ವಾಮಿಗಳ ಚರಣಾರದಿಂದ ವಂದಿಸುತ್ತಾ ಇವತ್ತಿನ ಸತ್ಸಂಗದಲ್ಲಿ ಉಪಸ್ಥಿತರಿದ್ದಂತಹ ತಂದೆಯ ಸಮಾನರು ತಾಯಿಯ ಸಮಾನರು ಸಹೋದರಿ ಸಮಾನರಾದಂತಹ ತಮ್ಮೆಲ್ಲರ ಚರಣಾರವಿಂದಕ್ಕೆ ಶರಣ. ಕಳೆದ 8 ದಿನಗಳಿಂದ ಆದಿಶಕ್ತಿ ಜಗನ್ಮಾತೆಯ ಪಾವನ ಸಾನ್ನಿಧ್ಯದಲ್ಲಿ ನಾವು ಸತ್ಸಂಗವನ್ನು ಕೇಳ್ತಾ ಇದ್ದೇವೆ. ಇದುವರೆಗೆ ಕೇಳಿದ್ದನ್ನ ನಮ್ಮ ಬದುಕಿನಲ್ಲಿ ಎಷ್ಟು ನಾವು ಅಳವಡಿಸಿಕೊಂಡಿದ್ದೇವೆ ಅನ್ನೋದು ಬಹಳ ಮುಖ್ಯ. ಇದು ಒಂದು ಪದ್ಧತಿ ಅದ, ಇದು ಒಂದು ವಾರ್ಷಿಕ ಕಾರ್ಯಕ್ರಮ ಅದ. ಆಯೋಜಕರು ಇದನ್ನ ಆಯೋಜನೆ ಮಾಡ್ತಾರ. ನಾವಿಲ್ಲಿ ಬರೋದ, ಕೇಳೋದ, ಪ್ರಸಾದ ಮಾಡ್ಕೊಂಡು ಮನೆಗೆ ಹೋಗೋದ, ಇದು ವ್ಯಾವಹಾರಿಕ ವ್ಯವಸ್ಥೆ. ಆದರೆ ಇದರ ಹಿಂದೆ ಒಂದು ಒಳ್ಳೆಯ ಸದುದ್ದೇಶವಿದೆ. ಒಳ್ಳೆಯ ಸಂಸ್ಕಾರ, ಆಂತರಿಕ ಮತ್ತು ಬಾಹ್ಯ ಎರಡರಲ್ಲೂ ಕೂಡ ನಮ್ಮಲ್ಲಿ ಪರಿವರ್ತನೆಗಳು ಆಗಬೇಕು. ಅದಕ್ಕೆ ನಾನು ಒತ್ತು ಕೊಡ್ತಾ ಇರೋದು ಹೆಚ್ಚಿಗೆ ಮಹಾನ್ ವ್ಯಕ್ತಿಗಳು, ಮಹಾನ್ ಸಂತರು, ಮಹಾನ್ ಶರಣರು ಹೇಗೆ ಬದುಕಿದರು ಅನ್ನೋದಕ್ಕಿಂತ ಹುಟ್ಟಿದಂದಿನಿಂದ ನಾನು ಇದುವರೆಗೆ ಹೇಗೆ ಬದುಕಿದ್ದೇನೆ, ಇದು ಬಹಳ ಮಹತ್ವದ. ನನ್ನ ಬದುಕಿನಿಂದ ಎಷ್ಟು ಜನರಿಗೆ ಆನಂದ ಆಗಿದೆ, ಎಷ್ಟು ಜನರಿಗೆ ದುಃಖವಾಗಿದೆ, ನನ್ನ ಬದುಕಿನಿಂದ ಊರಿಗೆ ಎಷ್ಟು ಲಾಭ ಆಗಿದೆಯೋ ಅಥವಾ ನನ್ನಿಂದ ಊರಿಗೆ ಏನು ನಿಷ್ಪ್ರಯೋಜನ ಆಗಿದೆ, ನನ್ನಿಂದ ನನ್ನ ಮನೆತನಕ್ಕೆ ಏನು ಒಳ್ಳೆ ಹೆಸರು ಬಂದದನೋ ಅಥವಾ ಇದ್ದಂತ ಹೆಸರಿಗೆ ಕಪ್ಪು ಚುಕ್ಕಿ ಏನು ತಂದು ಇಟ್ಟಿದ್ದೇನೋ ಎನ್ನುವುದು ಬಹಳ ಮುಖ್ಯದ. ಅದಕ್ಕೆ ಬಹಳ ಕೇಳಬೇಕು, ಇನ್ನೇನಿಲ್ಲ. ಎಷ್ಟು ಕೇಳ್ತೀವಲ್ಲ ಬದಲಾವಣೆ ಆಗಬೇಕು. ನಿನ್ನಿದ್ದಂತೆ ಇವತ್ತು ನಾವು ಇರಬಾರದು, ಇವತ್ತಿದ್ದಂತೆ ನಾಳೆ ಇರಬಾರದು. ಪರಿವರ್ತನೆ ನಾವು ಯಾವಾಗಲೂ ಊರ್ಧ್ವಗತಿಯತ್ತ ಒಳ್ಳೆಯವರು 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 ಆಗುತ್ತಾ ಹೋಗ್ಬೇಕಾಗ್ತದೆ. ಸಣ್ಣ ಪುಟ್ಟ ಘಟನೆಗಳಿಗೆ ನಮಗೆ ಸಿಟ್ಟು ಬರ್ತಿತ್ತು ಅಂತಂದ್ರೆ ಅದನ್ನು ನಿಯಂತ್ರಿಸಬೇಕು. ಸಣ್ಣ ಪುಟ್ಟ ಘಟನೆಗೆ ಜಗಳ ಮಾಡ್ತಿದ್ದೇವೆ, ಅದನ್ನು ಕೂಡ ಬಿಡಬೇಕು. ಬೇರೆಯವರಿಗೆ ಅಲ್ಲಿ ಮಾತಾಡ್ಲಕತ್ತಾರ, ಅವ್ರು ಯಾರ ತಾಯಿ ತಂದೆ ಅವರು ಯಾರ ಮಕ್ಕಳಿಗೆ ಒಂದು ತುಂಬ ಕೂಡ್ತಾರೆ. ಅವರ ಒಂದು ಮಾತಿನಿಂದ ಇವು ಎಲ್ಲರಿಗೂ ಸಮಸ್ಯೆ ಆಗ್ತದೆ. ನಮ್ಮ ಬದುಕು ಹೇಗಿರ್ಬೇಕಂತಂದ್ರೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಇಷ್ಟು ಬದುಕಿದರೆ ಸಾಕು, ಜೀವನ ಸಾರ್ಥಕ ಆಗ್ತದೆ. ಆದ್ರೆ ಜಗತ್ತಿಗೆ ಏನಾಗ್ತದೆ ಆಗಲೇ ನಾವು ಆರಾಮದಾಗಿರೋದು ಇದು ಅಲ್ಲ. ಆ ಬಿಳಿ ಸೇದು ಅದ್ರ ಇದ್ರಲ್ಲ, ಗಾಡಿಗೆ ಬೆಂಕಿ ಹಾಕಿದ್ರು ಕೂಡ ಬಿಳಿ ಹೊತ್ತಲಾಗತ್ತಲ್ಲ, ಹಾಗೆ ನಾವು ಬದುಕಬಾರ್ದು.
ಹೀಗೆ ಬದುಕುವ ಜೀವನದಲ್ಲಿ ನನ್ನಿಂದ ಒಂದು ಕ್ರಿಮಿ ಕೀಟ ಪಶು ಪಕ್ಷಿಗೂ ಕೂಡ ಹಿಂಸೆ ಆಗಬಾರದು, ಹೀಗೆ ಬದುಕಬೇಕು. ಇದಕ್ಕೆ ಮನುಷ್ಯನ ಬದುಕು ಅಂತಾರೆ, ಇದಕ್ಕೆ ಮಾನವೀಯ ಬದುಕು ಅಂತ ಕರೀತಾ ಇದ್ದಾರೆ. ಅದಕ್ಕಾಗಿ ಇಂದಿನಿಂದ ಇನ್ನು ಉಳಿತು ನಾಳೆ ನಾಡ್ದು 2 ದಿವಸ ಅದಕ್ಕೆ ಮತ್ತ ಬದಲಾವಣೆ ಆಗಬೇಕು, ನಮ್ಮಲ್ಲಿ ಬದಲಾವಣೆ ಆಗಬೇಕು. ಕೆಲವೊಬ್ಬರಿಗೆ ನಾವು ಅಸಹ್ಯ ಆಗಿ ಮಾತನಾಡ್ತಾ ಇದ್ದೇವೆ ಅಂದರೆ ಆಗ್ತದೆ, ನಮ್ಗೆ ಗೊತ್ತಿರೋದು ತಪ್ಪಾಗ್ತಿರ್ತಾವೆ ಜೀವನದಲ್ಲಿ. ತಪ್ಪು ಮಾಡೋದು ಸಹಜಕನು, ಸಿದ್ಧಿ ನಡೆಯೋನು ಮನುಜಾತನು ಅಂತ. ತಪ್ಪಾಗೋದಿಲ್ಲ, ಯಾವ ತಪ್ಪಾಗೋದಿಲ್ಲ, ಪ್ರತಿಯೊಬ್ಬರು ಜೀವನದಲ್ಲಿ ತಪ್ಪು ಆಗ್ತಿರ್ತಾವ. ಆದರೆ ಆ ತಪ್ಪನ್ನ ತಿದ್ದಿಕೊಂಡು ಬದುಕೋದು ಮನುಷ್ಯತ್ವ. ಆ ತಪ್ಪನ್ನ ಮತ್ತೆ ಪುನಃ 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 ತಪ್ಪು ಮಾಡ್ತಾ ಇದ್ದೇವತ್ತಂದ್ರೆ ಅದು ಘೋರ ಅಪರಾಧ. ಅರಿಯದೆ ಎಸಗಿದ ಪಾಪ ಅರಿತರದು ತನಗೊಳಿತು, ಸರ್ವಜ್ಞರು ಹೇಳ್ತಾ ಇದ್ದಾರೆ. ನನ್ನಿಂದ ಕೆಲವು ಸಂದರ್ಭ ಆಕಸ್ಮಿಕ ತಪ್ಪುಗಳು ಆಗ್ತಿರ್ತಾವ, ಆಗೋದಿಲ್ಲ. ಯಾರ ಕೈಯಿಂದ? ದೇವರ ಕೈಯಿಂದ ತಪ್ಪ ಆಗ್ತಿರ್ತಾವ. ಕೆಲವು ಸಂದರ್ಭದಲ್ಲಿ ಮಹಾತ್ಮರ ಕೈಯಲ್ಲಿ ತಪ್ಪಾಗ್ತಿರ್ತಾವ. ತಪ್ಪ ಆಗೋದಿಲ್ಲ ಯಾರಿಂದ? ತಪ್ಪು ಯಾರಿಂದ? ಎಲ್ಲರಿಂದ ಆಗ್ತಾವ. ಮನುಷ್ಯ ಅಂದ್ಮೇಲೆ ತಪ್ಪ ಆಗೋದ, ಮನುಷ್ಯ ಅಂದ್ಮೇಲೆ ತಪ್ಪ ಆಗೋದನಿ. ಆದ್ರೆ ಇತರ ಪಶು ಪಕ್ಷಿ ಅವಾಗ ತಪ್ಪುನು, ಅವಕ್ಕೆ ಪಾಪನೂ ಇಲ್ಲ, ಅವಕ್ಕೆ ಪುಣ್ಯನೂ ಇಲ್ಲ. ಇದನ್ನು ಮೊದಲು ತಲೆಯಲ್ಲಿ ಇಟ್ಕೋಬೇಕು ನಾವು. ಯಾವುದೇ ಒಂದು ಪಶು ಪಕ್ಷಿ ಕ್ರಿಮಿ ಕೀಟ ಇವು ಯಾವ್ದು ಅವು ಏನ ಮಾಡ್ಲಿ, ಅವು ಕೆಟ್ಟ ಮಾಡಿದ್ರು ಕೂಡ ಅವಕ್ಕೆ ಪಾಪ ಇಲ್ಲ, ಮತ್ತು ಒಳ್ಳೇದು ಮಾಡಿದ್ರು ಕೂಡ ಅವಕ್ಕೆ ಪುಣ್ಯ ಇಲ್ಲ. ಅವ್ರ ಬದುಕು ಎಷ್ಟಂತಂದ್ರೆ ಆ ಒಂದು ಜನ್ಮವನ್ನ ಕೇವಲ ಅವು ಭೋಗಿಸೋದಕ್ಕ, ಬದುಕೋದಕ್ಕ ಅದಕ್ಕದ. ಒಂದು ಹುಲಿ ಅದ, ಒಂದು ಸಿಂಹ ಅದ, ಅದು ಸಾಧು ಪ್ರಾಣಿಯನ್ನು ಭೇಟಿ ಆಡ್ತದ. ಒಂದು ಸಿಂಹ ಅದ, ಒಂದು ಹುಲಿ ಅದ. ಆ ಹುಲಿ ಏನ್ ಮಾಡ್ತದಂತಂದ್ರೆ ಒಂದು ಜಿಂಕೆಯನ್ನಾಗಲಿ ಒಂದು ಮೊಲವನ್ನಾಗಲಿ ಯಾವುದೋ ಒಂದು ಪ್ರಾಣಿಯನ್ನ ಭೇಟಿ ಆಡ್ತದನ್ನು ಕೊಂದು ತಿಂತದ. ಆದ್ರೆ ಹುಲಿ ಸಿಂಹ ಒಂದು ಪ್ರಾಣಿಯನ್ನ ಕೊಂದು ತಿಂದಿತು ಅಂದ್ರೆ ಅದಕ್ಕೆ ಪಾಪ ಇತ್ತು, ಹೀಗಿಲ್ಲ ಸೃಷ್ಟಿಯಲ್ಲಿ. ಮತ್ತ ಆ ಒಂದು ಹಿಂಸ ಪ್ರಾಣಿಗೆ ತಾನು ಆಹಾರ ಆದೆ ಅಂತೇಳಿ ಜಿಂಕೆಗೇನು ಪುಣ್ಯ ಪ್ರಾಪ್ತ ಆಗೋದಿಲ್ಲ. ಕಾರಣ ಎಷ್ಟೇ, ಅದರ ಹಿಂದ ಅದನ್ನು ಇದು ತಿಂದಿತ್ತು, ಈಗ ಇದನ್ನ ಅದು ತಿಂತು, ಇಷ್ಟೇ. ಅಲ್ಲಿ ಕೇವಲ ಕರ್ಮ, ಅದೇನ ಪ್ರಾರಬ್ಧ ಕರ್ಮದಲ್ಲ, ಭೋಗಿಸುವುದು ಮಾತ್ರ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೆ. ಆದ್ರೆ ಹೊಸ ಪುಣ್ಯವನ್ನ ಪ್ರಾಪ್ತ ಮಾಡ್ಕೊಳ್ಳೋದು, ಹೊಸ ವ್ಯಕ್ತಿತ್ವವನ್ನು ಪ್ರಾರಂಭ ಮಾಡ್ಕೋದು ಕೇವಲ ಮನುಷ್ಯ ಮಾತ್ರನಿಗೆ ಮಾತ್ರ. ಇದು ಒಂದು ಕೊನೆಯ ಅವಕಾಶ ಅದ. ಈ ಅವಕಾಶ ಪುನಃ ಪುನಃ ಸಿಗುವುದಿಲ್ಲ. ಮನುಷ್ಯ ತಪ್ಪ ಮಾಡಿದ ಮನುಷ್ಯನಿಗೆ ಏನದ? ಶಿಕ್ಷೆ ಅದ. ಈಗ ಒಬ್ಬ ಮನುಷ್ಯ ನೋಡೋಣ, ಒಬ್ಬ ಮನುಷ್ಯ ಒಬ್ಬನನ್ನು ಕೊಲೆ ಮಾಡಿದ, ಅವನ ಮೇಲೆ ಕೇಸ್ ಹಾಕಿ ಎಲ್ಲಿ ಹಾಕ್ತಾರ? ಅವನಿಗೆ ಜೈಲಲ್ಲಿ ಹಾಕ್ತಾರ. ಈಗ ನಿಮ್ಮ ಮನೆಯಾಗಿಂದ ಒಂದು ಬೆಕ್ಕ ಒಂದು ಇಲ್ಲಿ ಹಿಡಿತು, ಬೆಕ್ಕ ಹೋದ್ಯಾರ ಮತ್ತ ಕೇಸ್ ಹಾಕ್ಯಾರ ಬೆಕ್ಕಿಗೆ. ಅದನ್ನ ಯಾರು ಕೋರ್ಟ್ಗೆ ಹೋದಾರೇನ? ಒಯ್ಯಂಗಿಲ್ಲ. ಒಂದು ಹಾವು ಒಂದು ಇಲಿ ಹಿಡಿತು, ಅದಕ್ಕೆ ಮರಣದಂಡನೆ ಶಿಕ್ಷೆ ಕೊಡೋದಿಲ್ಲ. ಆ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೆ ಏನದಂತಂದ್ರೆ ಕೇವಲ ಬದುಕನ್ನ ಬದುಕೋದಲ್ಲ, 84 ಲಕ್ಷ ಜೀವ ಯೋನಿಯನ್ನ ಚಕ್ರ ತಿರುಗಿಸ್ತಕ್ಕ ಅವಕ್ಕೆ ಪಾಪ ಎಲ್ಲ ಪುಣ್ಯ ಎಲ್ಲ. ಆದ್ರೆ ಯಾವಾಗ ಅದನ್ನ ಮೀರಿ ಮನುಷ್ಯನಾಗ್ತಾನಲ್ಲ, ಯಾವಾಗ ಮನುಷ್ಯ ಜನ್ಮ ಯಾವಾಗ ಸೇರ್ತದಂದ್ರೆ ಪಾಪ ಪುಣ್ಯ ಸಮಾನ ಆದ್ಮೇಲೆ ಮನುಷ್ಯ ಜನ್ಮ ಸೇರ್ತದ. ಆ ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ಈತ ಪಾಪ ಮಾಡಿದರೆ ಶಿಕ್ಷೆಗೆ ಒಳಗಾಗ್ತಾನ, ಪುಣ್ಯ ಮಾಡಿದರೆ ಪುಣ್ಯಕ್ಕೆ ಆತ ಆನಂದ ಆಗ್ತಾನ, ಆನಂದಿತನಾಗ್ತಾ ಇದ್ದಾನ. ಅದಕ್ಕೆ ದೇವರು ಕೂಡ ಆಗ್ತಾನವನ. ಅದಕ್ಕೆ ಈಗ ನಾವು ಮನುಷ್ಯರಾಗಿವೆ, ಇದು ಒಂದು ಕೊನೆಯ ಅವಕಾಶದ. ಅದಕ್ಕೆ ಇಲ್ಲಿನಿಂದ ಮುಂದೆ ಇಷ್ಟ ಜೀವನದಲ್ಲಿ ನಾವು ಬದುಕಬೇಕೆಂದ್ರೆ ಅಕ್ಕ ಮಹಾದೇವಿಯಂತೆ ಬದುಕಬೇಕು. ಅಕ್ಕ ಮಹಾದೇವಿಯಂತೆ ಬದುಕಬೇಕಂದ್ರೆ ಮತ್ತೆ ನೀವು ಮತ್ತೆಲ್ಲ ಮನೆಯೆಲ್ಲ ಬಿಟ್ಟು ಹೋದೇನೆ ಅರಣ್ಯಕ್ಕೆ. ಹಂಗಲ್ಲ. ಅಕ್ಕ ಮಹಾದೇವಿ ಕೌಶಿಕ ರಾಜನ್ ತ್ಯಾಗ ಮಾಡ್ಯಾಳ, ಮತ್ತೆ ನಾವು ಇದನ್ನ ಬಿಟ್ಟಿವತ್ತಂದ್ರೆ ಮತ್ತೆ ಇವರೆಲ್ಲ ಬಂದು ನನ್ನ ಕೇಸ್ ಹಾಕ್ಯಾರ. ಅದಕ್ಕ ಅಷ್ಟೇನು ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಯಾಕಂದ್ರೆ ನಮಗೆಲ್ಲ ಅನುಕೂಲತೆ ಇದೆ, ನಮಗೆ ಅನುಕೂಲತೆ ಇದೆ. ಅದಕ್ಕೆ ಪ್ರತಿನಿತ್ಯ ಮನೆಯಲ್ಲಿ ಹಿಂದಿನಿಂದ ಹಿಂದೆ ಬದುಕೋದಲ್ಲ. ಒಂದು ಸಣ್ಣ ಮಗುವಿಗೂ ಕೂಡ ನನ್ನಿಂದ ದುಃಖ ಆಗಬಾರ್ದು, ನೋವು ಆಗಬಾರ್ದು, ಇಷ್ಟು ಬದುಕಿದರೆ ಸಾಕು. ಅದೇ ಕ್ಷಣದಲ್ಲಿ ನೀವು ಅಕ್ಕ ಮದುವೆ ಆಗ್ತದೆ, ಅದಕ್ಕೆ ಚೆಂದಾಗ ಅಕ್ಕ ಮದುವೆ ಆಗ್ತದೆ. ನನ್ನಿಂದ ಯಾರಿಗೂ ನೋವು ಆಗಬಾರ್ದು ಅಂತೇಳಿ ಒಬ್ಬ ವ್ಯಕ್ತಿ ಬದುಕಿದ್ರೆ ಅವನೇ ಬಸವಣ್ಣ ಬಿಡ್ತಾನೆ. ಕೆಲವೊಬ್ಬರು ನೋಡೋದು ಈ ವಿಕೃತ ಸುಖಿ ಯಾಕೆ ನಾನು ಇದನ್ನು ಹೇಳ್ತಾ ಒತ್ತು ಕೊಡ್ತಾ ಇಲ್ಲ ಅಂದ್ರೆ ಚರಿತ್ರೆ ನಮಗೆ ಮುಖ್ಯ ಅಲ್ಲ. ಚರಿತ್ರೆ ನಾವು ಕೇಳೇವಿ, ಹಿಂದೂ ಕೇಳೇವಿ, ಈಗೂ ಕೇಳಕತ್ತೇವೆ, ಮುಂದೂ ಕೇಳ್ತೇವೆ. ಆದ್ರೆ ಚರಿತ್ರೆ ಕೇಳಿ ಅದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳದೆ ಇದ್ರೆ ಚರಿತ್ರೆಗೆ ಬೆಲೆಯಲ್ಲ.
ಮತ್ತು ಅವರಿಗೆ ನಾವು ಅವಮಾನ ಪಡಿಸಿದಂತೆ ಆಗ್ತದ. ಅಂತ ಮಹಾನ್ ಶರಣೆಯರ ಚರಿತ್ರೆ ಕೇಳಿ ಆ ರೀತಿ ನಾವು ಬದುಕದೇ ಇದ್ರೆ ಅವರಿಗೆ ನಾವು ಅವಮಾನ ಮಾಡಿದಂತೆ ಆಗ್ತದ. ಅದಕ್ಕೆ ನಾವು ಒತ್ತುಕೊಳ್ಳೋದಾದ್ರೆ ನನ್ನ ಬದುಕಿಗೆ ಪ್ರತಿಯೊಬ್ಬರಿಗೆ ಜೀವನ ಅವರದ್ದೇ ಆದಂತಹ ಒಂದು ಜಗತ್ತದ. ಪ್ರತಿಯೊಬ್ಬರ ಬದುಕು ಅವರದ್ದೇ ಆದಂತಹ ಒಂದು ಜಗತ್ತದ. ಆ ಜಗತ್ತಿನಲ್ಲಿ ಅವರು ಶರಣಿಯಾಗಿ ಬದುಕಬೇಕು. ಅದಕ್ಕಾಗಿ ಅಕ್ಕ ಮಾದೇವಿ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದೇವೆ. ಇಂದಿನಿಂದ ಮುಂದೆ ಯಾರ ಜೊತೆ ಜಗಳ ಬೇಡ. ಅತ್ತೆ ಜೊತೆ ಸೊಸೆಯ ಜಗಳ ಬೇಡ, ಸೊಸೆಯ ಜೊತೆ ಅತ್ತೆಯ ಜಗಳ ಬೇಡ, ಅಣ್ಣನ ಜೊತೆ ತಮ್ಮನ ಜಗಳ ಬೇಡ, ತಮ್ಮನ ಜೊತೆ ಅಣ್ಣನ ಜಗಳ. ಏನು ಜಗಳಿಂದ ಏನಾಗೋದ? ಜಗಳಿಂದ ಏನಾಗೋದ? ಇಬ್ಬರಿಗೂ ಹಾನಿ ಅದ, ಇಬ್ಬರಿಗೂ ಕಷ್ಟ ಅದ. ಯಾಕ್ಯಾಕೋ ಜಗಳ ಮಾಡ್ತೀವೇನೋ. ಅಕ್ಕ ಮಹಾದೇವಿ ಯಾವಾಗ ಕೌಶಿಕ ರಾಜನನ್ನ ತಿರಸ್ಕರಿಸಿ ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾಳೆ, ಆ ಅನುಭವ ಮಂಟಪದಲ್ಲಿ ಬಂದಾಗ ಅಕ್ಕ ಮಹಾದೇವಿಯನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅಕ್ಕ ಮಹಾದೇವಿಯಲ್ಲಿ ಎಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲಿ ಅಲ್ಲಮ ಪ್ರಭು, ಯಾಕಂದ್ರೆ ಅಲ್ಲಮ ಪ್ರಭುವಿನ ಜೀವನ ಬೇರೆ, ಅಲ್ಲಮ ಪ್ರಭುವಿನ ಸ್ವಭಾವವೇ ಬೇರೆ ಮತ್ತು ಬಸವಣ್ಣವರ ಸ್ವಭಾವವೇ ಬೇರೆ. ಬಸವಣ್ಣವರು ಹೇಗಂತಂದ್ರೆ ಮಾತೃ ಹೃದಯಗಳು, ಬಸವಣ್ಣನ ಹೃದಯ ತಾಯಿ ಹೃದಯ. ಆದರೆ ಅಲ್ಲಮ ಪ್ರಭುವಿನ ಹೃದಯ ತಂದೆಯ ಹೃದಯದಲ್ಲಿ. ಯಾಕಂದ್ರೆ ಇಬ್ರು ಬೇಕು, ತಾಯಿನೂ ಬೇಕು ತಂದೆನೂ ಬೇಕು. ತಾಯಿ ಬಹಳ ಮುದ್ದು ಮಾಡ್ತಾಳ, ಬಹಳ ಮುದ್ದು ಮಾಡ್ತಾಳ. ಲಾಡಿಕೆ ಅಂತ ಗೊತ್ತಲ್ಲ, ಲಾಡಿಕೆ ಬಹಳ ಮುದ್ದು ಮಾಡ್ತಾಳ. ಅತಿ ಮುದ್ದು ಕೂಡ ಆ ಮಗುವಿನ ನಾಶಕ್ಕೆ ಕೂಡ ಕಾರಣ ಆಗ್ತದೆ ಒಮ್ಮೊಮ್ಮೆ. ಅದಕ್ಕೆ ಮಗು ತಪ್ಪ ಮಾಡಿದಾಗ ಶಿಕ್ಷೆ ಕೊಡ್ಲಿಕ್ಕೆ ತಂದೆ ಕೊಡ್ಬೇಕಾಗ್ತದ. ಅದಕ್ಕಾಗಿ ಅಲ್ಲಮ ಪ್ರಭು ನಿಷ್ಠುರವಾದಿ, ಸತ್ಯವಾದಿ, ತಕ್ಷಣವೇ ಯಾರನ್ನು ಕೂಡ ಭಕ್ತಂತ ಒಪ್ಪವನಲ್ಲ. ಬಸವಣ್ಣ ಹಾಗಲ್ಲ. ಬಸವಣ್ಣನ ಏನ್ ಹೆಂಗಿತ್ತಂದ್ರೆ ಹಣಿಗೆ ವಿಭೂತಿ ಹಚ್ಕೊಂಡಿದ್ರು, ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಂಡ್ರು, ಅಂದ್ರೆ ಅವ್ರು ಶರಣಂತ ತಿಳ್ಕೊಂಡಿದ್ರು. ಬಸವಣ್ಣನ ಸ್ವಭಾವ. ಒಮ್ಮೆ ಬಸವಣ್ಣನ ಮನೆಯಲ್ಲಿ ಕಳ್ಳತನ ಮಾಡಕ ಕಳ್ಳರು ಹೋದ್ರು. ಆದ್ರೆ ಬಸವಣ್ಣನ ಮನೆಯ ಆವರಣದಲ್ಲಿ ಯಾರಿಗೆ ಪ್ರವೇಶ ಇತ್ತಂದ್ರೆ ಯಾರ ಹಣಿಯ ಮೇಲೆ ವಿಭೂತಿ ಇರೋದಿಲ್ಲ ಅವರಿಗೆ ಬಸವಣ್ಣವರ ಆವರಣದಲ್ಲಿ ಪ್ರವೇಶ ಇರ್ತಾ ಇತ್ತು. ಯಾರ ಹಣೆಯ ಮೇಲೆ ವಿಭೂತಿ, ಮತ್ತು ವಿಭೂತಿ ಅನ್ನೋದು ಇದು ಒಂದು ಜಾತಿಗೆ ಸಂಬಂಧಪಟ್ಟದನ್ನ ತಲೆಯಲ್ಲಿ ಇಟ್ಕೊಳ್ಳೋದು. ಯಾಕಂದ್ರೆ ಅವನು ಚಮ್ಮಾರ ಇರಲಿ, ಅವನ ಡೋಹರ ಇರಲಿ, ಅವನು ಮಾತಂಗಿಲೆ ಮಾದರ ಇರಲಿ, ಅಥವಾ ಅಂಬಿಗಲಿರಲಿ, ಯಾರ ಇರಲಿ. ಯಾಕಂದ್ರೆ ವಿಭೂತಿ ಇದು ಕೇವಲ ಇವರಿಗೆ ಅಂತಲ್ಲ, ಯಾರ್ಯಾರು ತಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕಂತ ಅವ್ರು ಎಲ್ಲರಿಗೂ ಕೂಡ ಅವಕಾಶ ಇದೆ. ಅದಕ್ಕೆ ಲಿಂಗಾಯತ ಆಯತ ಅಂದ್ರೆ ಶಬ್ದ ಗೊತ್ತದಲ್ಲ. ಆಯತ ನೀವು ಕಾಮರ್ಸ್ ಸ್ಟಡಿ ಮಾಡಿದ್ರೆ ಅಲ್ಲಿ ಬರ್ಕರ್ ಸಿಸ್ಟಮ್ ಬರ್ತದ, ಅಲ್ಲಿ ಎಕ್ಸ್ಪೋರ್ಟ್ ಅಂತ ಬರ್ತದ, ಅದಲ್ಲ ಆಮದು ಮತ್ತು ರಫ್ತು ಅಂತ ಬರ್ತದ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ಬರ್ತದ. ನಾವು ವಸ್ತು ಸರಕುಗಳನ್ನ ಆಮದು ಮಾಡ್ಕೋತೀವಿ, ರಫ್ತು ಮಾಡ್ತೀವಿ. ಆ ಆಮದು ಮತ್ತು ರಫ್ತಕ್ಕೆ ಎರಡು ಪರ್ಯಾಯ ಪದಗಳದಾವ, ಆಯಾತ ಮತ್ತು ನಿರ್ಯಾತ ಅಂತ. ನಿರ್ಯಾತ ಅಂತಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾದಂತ ಸರಕನ್ನ ನಮ್ಮ ಉಪಭೋಗಕ್ಕಿಂತ ಹೆಚ್ಚಿಗೆ ಉಳಿತಿತ್ತು ಅಂತಂದ್ರೆ ಅದನ್ನು ಇನ್ನೊಂದು ದೇಶಕ್ಕೆ ಕಳಿಸೋದಕ್ಕ ನಿರ್ಯಾತ ಅಂತ ಕರ್ತಾರೆ, ರಫ್ತು ಅಂತ ಕರೀತಾ ಇದ್ದಾರೆ. ಇದು ಶೈಕ್ಷಣಿಕ ವಿಷಯ, ವ್ಯಾಪಾರದ ವಿಷಯ. ಒಂದು ವೇಳೆ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಸರಕು, ಒಂದು ವಸ್ತು ಅದು ಬೇಡಿಕೆಗಿಂತ ಪೂರೈಕೆಯಲ್ಲಿ ಕೊರತೆಯಾಗಿತ್ತು ಅಂತಂದ್ರೆ ಅನ್ಯ ದೇಶದಿಂದ ನಾವು ಪಡ್ಕೋತೀವಲ್ಲ, ಅದಕ್ಕೆ ಆಮದು ಅಂತ ಕರೀತಾರ, ಅದಕ್ಕೆ ಆಯಾತ ಅಂತ ಕರೀತಾ ಇದ್ದಾರೆ. ಹಾಗೆ ಆಯತ ಅಂತಂದ್ರೆ ಲಿಂಗ ಆಯತ ಅರ್ಥ ಐತಲ್ಲ, ಲಿಂಗ ಆಯತ. ಆಯತ ಅಂದ್ರೆ ಬರ ಮಾಡ್ಕೊಳ್ಳೋದು. ನಾವು ಯಾವುದೇ ಜಾತಿಯಲ್ಲಿ ಹುಟ್ಟಿರಬಹುದು, ಅವು ಯಾವುದೇ ಜಾತಿಯಲ್ಲಿ ಇರಬಹುದು, ಆತ ಲಿಂಗವನ್ನ ಆಯತ ಮಾಡ್ಕೊಂಡ ಅಂದ್ರೆ ಅವು ಲಿಂಗಾಯತ. ನೋಡಿ ಎಂಥ ವಿಶಾಲ ದೃಷ್ಟಿಕೋನ. ಅದು ಎಂಥ ದುರ್ದೈವ ಅಂತಂದ್ರೆ ಆ ಲಿಂಗವನ್ನ ಆಯತ ಮಾಡ್ಕೊಂಡವ್ರಿಗೆ ನಾವು ಲಿಂಗಾಯತ ನಾವು ಅಷ್ಟೇ ಬ್ಯಾರೆ ಅಂತ ಮಾಡ್ಕೊಂಡು ಬಿಡ್ಲಕತ್ತ. ಇದು ದುರ್ದೈವ. ನಮ್ಮ ದೇಶದ ಬಸವ ತತ್ವ ಎಲ್ಲದ ಮತ್ತು ನಾವು ಬಸವ ತತ್ವ ಅಂತ ಬಾಯಿಂದ ಹೇಳುವ ಇವ್ರು ಎಲ್ಲಿ
ಯಾರೇ ಇರಲಿ ಅವರು ಎಲ್ಲರೂ ನಮ್ಮವರು. ಆದ್ರೆ ಇವತ್ತು ಏನಾಗಿದೆ, ಲಿಂಗವನ್ನು ಧರಿಸಿದವರು ಕೂಡ ಇವರು ನಮ್ಮವರು ಅಲ್ಲ ಅಂತ ಹೇಳೋದಾಗಿ. ಯಾರೇ ಇರಲಿ ಅವ್ರು ಲಿಂಗ ಆಯತ ಮಾಡ್ಕೊಂಡಿದ್ರಂತಂದ್ರೆ ಅವ್ರ ಕೊಳ್ಳಲ್ಲಿ ಲಿಂಗ ಇತ್ತಂದ್ರೆ ಅವ್ರು ಲಿಂಗ ಆಯ್ತಾನೆ. ಆದ್ರೆ ಇದನ್ನೆಲ್ಲ ಏನು ವಿಚಿತ್ರ ಸ್ವಾರ್ಥಕ್ಕಾಗಿ ಇವತ್ತು ಆಗ್ತಾ ಇದೆ. ಅದಕ್ಕೆ ನಾವು ಇಷ್ಟ ತಿಳ್ಕೊಳ್ಳೋದು, ಜೀವನದಲ್ಲಿ ಲಿಂಗವನ್ನ ಆಯತ ಲಿಂಗಾಯತ ಆಗೋತಂದ್ರೆ ನಾವು ಏನ್ ಮಾಡೋದು ಹೇಳ್ತೀವಿ. ಲಿಂಗ ಪೂಜೆಯ ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಗುರು ಮಹಾಂತ ಲಿಂಗ. ಲಿಂಗ ಪೂಜೆಯ ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗುಡಿಲಿಲ್ಲ ಕೂಡಲ ಸಂಗ. ಮೊದಲಿಂದ ಕಡಿತನಕ ಬಂದಿಯಲ್ಲ ಹಿಂಗ, ಮೊದಲಿಂದ ಕಡಿತನಕ ಬಂದಿಯಲ್ಲ ಹಿಂಗ. ಮಾನವನಾಗಿ ನೀ ಹಿಂಗ ಮಾಡಿದರ ಯಾಂಗ, ಮಾನವನಾಗಿ ನೀ ಹಿಂಗ ಮಾಡಿದರ ಯಾಂಗ. ಲಿಂಗ ಪೂಜೆಯ ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಒಂದಾಗಿ ನಡೆದಿ ಈ ಶರಣು ಬೆರೆತು ಒಂದಾಗಿ ನಡೆದಿ. ಲಿಂಗ ಪೂಜೆಯ ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ನಿನ್ನ ಹನಿಗೆ ಭಗವಂತ ಸ್ಮರಣೆ ಬರಲಿಲ್ಲ ನಿನ್ನ ಬಾಯಿಗೆ. ಭಸ್ಮದ ಬೆರಳಿಟ್ಟು ಕೊಳಲಿಲ್ಲ ನಿನ್ನ ಹನಿಗೆ, ಭಗವಂತ ಸ್ಮರಣೆ ಬರಲಿಲ್ಲ ನಿನ್ನ ಬಾಯಿಗೆ. ಭಕ್ತಿಯ ನುಡಿಗಳು ಬೀಳಲಿಲ್ಲ ನಿನ್ನ ಕಿವಿಗೆ, ಭಕ್ತಿಯ ನುಡಿಗಳು ಬೀಳಲಿಲ್ಲ ನಿನ್ನ ಕಿವಿಗೆ. ಸತ್ವದ ಮಾತುಗಳು ಬರಲಿಲ್ಲ ನಿನ್ನ ಬಾಯಿಗೆ, ಸತ್ವದ ಮಾತುಗಳು ಬರಲಿಲ್ಲ ನಿನ್ನ ಬಾಯಿಗೆ. ಲಿಂಗ ಪೂಜೆಯ ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಕೂಡಲ ಸಂಗ. ಬಂಡ ಬಾಯಿ ಅದಕ್ಕಿಂತ ಮೇಲು ನಾಲ್ಕು ಕಾಲುಳ್ಳ ನಾಯಿ. ಬಂಡ ಬೈಗಳ ಬಗಳುತ್ತ ನಿನ್ನ ಬಂಡ ಬಾಯಿ ಅದಕ್ಕಿಂತ ಮೇಲೆ ನಾಲ್ಕು ಕಾಲುಳ್ಳ ನಾಯಿ. ನಿನ್ನ ಹೀನ ಕೃತಿಗಳು ಕಂಡು ಕಂಡು ಕರಗಿ, ನಿನ್ನ ಹೀನ ಕೃತಿಗಳು ಕಂಡು ಕರಗಿ, ಕಣ್ಣೀರ ಹಾಕುವಳು ನಿನ್ನ ಹರಿದ ತಾಯಿ, ಕಣ್ಣೀರು ಹಾಕುವಳು ನಿನ್ನ ಹರಿದ ತಾಯಿ. ಲಿಂಗ ಪೂಜೆಯ ಮಾಡಲಿಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲ ಗುರು ಮಹಾಂತ ಲಿಂಗ.
ಬೇರನ್ನು ಕಟ್ಟು ಭಕ್ತಿ ಕೊಡುವ ಶಕ್ತಿಗೆ ಬೇರನ್ನು ಕೊಟ್ಟು ಗುರು ಮಹಾಂತೇಶನ ಭಜಿಸು ಮನಸ್ಸಿಟ್ಟು ಗುರು ಮಹಾಂತೇಶನ ಭಜಿಸು ಮನಸ್ಸಿಟ್ಟು ಲಿಂಗ ಪೂಜೆಯ ಮಾಡಲಿಲ್ಲ ಮಂಗ ಅದಕ ನಿನಗೊಳಿಲ್ಲ ಕೂಡಲ ಸಂಗ ಮೊದಲಿಂದ ಕಡಿತನಕ ಬಂದಿಯಲ್ಲ ಹಿಂಗ ಮಾನವನಾಗಿ ನೀ ಹಿಂಗ ಮಾಡಿದರ ಯಾಂಗ ಲಿಂಗ ಪೂಜೆಯ ಮಾಡಲಿಲ್ಲೋ ಮಂಗ ಅದಕ ನಿನಗೊಲಿಲ್ಲ ಕೂಡಲ ಸಂಗ ಅದಕ ನಿನಗೊಲಿಲ್ಲ ಕೂಡಲ ಸಂಗ ಅದಕ ನಿನಗೊಲಿಲ್ಲ ಕೂಡಲ ಸಂಗ. ಬಸವಣ್ಣವರು 12ನೇ ಶತಮಾನದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದರು. ಶಿವ ದೇವಾಲಯದಲ್ಲಿ ಅವ್ರನ್ನ ನಡಕ ನೀವು ನಡಕ ಅವ್ರು ಇಬ್ಬರು ಕಳಿಸ್ತಾರೆ. ಯಾವ ಶಿವಾಲಯದಲ್ಲಿ ಅಂತ್ಯಜರಿಗೆ ಪ್ರವೇಶ ಕೊಡ್ತಾ ಇದ್ದಿರಲಿಲ್ಲ. ಬಸವಣ್ಣ ಚಿಕ್ಕವನಿದ್ದ ಒಮ್ಮೆ ನೈವೇದ್ಯ ತಗೊಂಡು ಹೋಗ್ತಾ ಇದ್ದ ಶಿವ ದೇವಾಲಯಕ್ಕೆ ಒಬ್ಬ ಅಂತ್ಯಜ ಮಗು ಹಸಿವೆಯಿಂದ ಆಶೆಗಣ್ಣಿನಿಂದ ಈತ ನೈವೇದ್ಯ ತಗೊಂಡು ಹೋಗ್ತಾ ಇದ್ದಾಗ ಆ ನೈವೇದ್ಯದಲ್ಲಿ ತುಪ್ಪಿತ್ತು, ಹೋಳಿಗಿತ್ತು, ಸುಗಂಧ ಕಂಪ ಬರ್ತಾ ಇತ್ತು. ಒಬ್ಬ ಬಡ ಅಂತ್ಯಜ ಬಾಲಕ, ಸಣ್ಣ ಬಾಲಕ, ಅವನ ಸಮವಯಸ್ಕ, ಇವನು ಚಿಕ್ಕವನು ಅವನು ಚಿಕ್ಕವನು. ಆ ತುಪ್ಪದ ಕಂಪು ಆ ಮಗುವಿಗೆ ಹೋಗ್ತದ. ಮನೆಯಲ್ಲಿ ಬಡತನ, ರೊಟ್ಟಿ ಇಲ್ಲ, ಅನ್ನೆಲ್ಲ ಏನಿಲ್ಲ, ಒಂದೆರಡು ದಿವಸ ಊಟ ಕೂಡ ಸಿಕ್ಕಿರಲಿಲ್ಲ ಮಗುವಿಗೆ. ಆ ಮಗು ಆ ವಾಸ ಬಂದ ತಕ್ಷಣ ಒಂದು ಸ್ವಲ್ಪ ಆಶೆಗಣ್ಣಿನಿಂದ ಬಸವಣ್ಣ ಕಡೆ ನೋಡ್ತದ. ಬಸವಣ್ಣ ಮೊದಲೇ ಚಿಕ್ಕಂದಿನಲ್ಲಿನ ಹಂತವನು ಬಸವಣ್ಣ. ಅವನು ಮಾತೃ ಹೃದಯ, ಬಹಳ ಮೃದು ಹೃದಯ ಆತ. ಬಸವಣ್ಣನ ಸ್ವಭಾವ ಹಿಂಗಿತ್ತು, ಹಾದಿಲಿ ಹೋಗುವಾಗ ಯಾರೇ ಹಾಳಾಕತ್ರೆ ಇವನು ಕಣ್ಣ ನೀರು ಬರ್ತಿದ್ದು ಅಂತ ನೋಡಿ. ಬಸವಣ್ಣನ ಮೃದು ಹೃದಯ, ಎಂಥ ಹೃದಯ, ಬೇರೆಯವರು ಯಾರೇ ಹಾಳಾಕಿದ್ರು ಇವ್ರ ಕಣ್ಣಲ್ಲಿ ನೀರು ಬರ್ತಿದ್ದು, ಇಷ್ಟು ಮೃದು ಹೃದಯ ಆತ. ಅಲ್ಲಮ್ಮ ಪ್ರಭು ವಿರುದ್ಧ ನಗಾಕತ್ರೆ ಹೆಂಗಸರು ಹೆಂಗೆ ಕೇಳ್ತೀವಿ ನಾವು. ಅಲ್ಲಮ್ಮ ಪ್ರಭು ಇಂಥವ್ರು, ಅವ್ರ ಸ್ವಭಾವ ಬೇರೆ, ಇವ್ರ ಸ್ವಭಾವ ಬೇರೆ. ಆಗ ಚಿಕ್ಕವನಿಂದ ಮಗು ಅಳ್ತಾ ಇದ್ದಾಗ ಮಗುನ ಅದೇನು ಬೇಡಲಿಲ್ಲ. ಆಶೆಗಳಿಂದ ನೋಡಿದಾಗ ಬಸವಣ್ಣಿಗೆ ಗೊತ್ತಾಯ್ತು. ಬಸವಣ್ಣ ಆ ಮಗುನ ಕೈ ಹಿಡ್ಕೊಂಡ ಅಲ್ಲೇ ಕುಳಿತ. ಅದು ಮುಟ್ಟಬೇಡ ಅನ್ನಕತ್ತ ಆ ಮಗು. ನೋಡ್ರಿ, ನಾನು ಮುಟ್ಟಬೇಡ, ನೀವು ಮುಟ್ಟಬೇಡ, ನೀವು ಬ್ರಾಹ್ಮಣರು, ನಾವು ಅಂತ್ಯಜಿಲ್ಲ ಮುಟ್ಟಬೇಡ ತಂದಾಗ ಬಸವಣ್ಣ ಕೇಳಿದ, ಎಲ್ಲಿ ಸಿಕ್ಕಾಗಿ ಕೇಳಿದ ನೀನು. ನಾನು ಲಿಂಗಾಯತ್, ನಾನು ಬ್ರಾಹ್ಮಣ ಮತ್ತು ನೀನು ವೇದ. ಇದು ಜನರು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿಕೊಂಡಂತಹ ಇದು ಒಂದು ಕುಚೇಷ್ಟೆ, ಇದು ಕುತಂತ್ರ. ಇದು ಸೈನ್ಸ್ ಕೂಡ ಒಪ್ಪೋದಿಲ್ಲ ಜಾತಿಯನ್ನ. ಅದಕ್ಕೆ ನಮ್ಮ ಮನೆ ಹೇಳ್ತಿಲ್ಲ, ಜಾತಿ ಎಲ್ಲಾ ತರದ ಜಾತಿ ಅದಾವ. ಈಗ ಕ್ರಿಶ್ಚಿಯನ್ ಅಂದಾಗ ಅಲ್ಲಿ ಕೆಥೋಲಿಕ ಅವ್ರಲ್ಲೂ ಕೂಡ ಬರ್ತಾವ, ಜೇಸಸ್ ಮೋಸಸ್ ಅವ್ರಲ್ಲೂ ಬರ್ತಾವ. ಮುಸ್ಲಿಮರಂಗ ಅಲ್ಲಿಯೂ ಕೂಡ ಅದಾವ, ಶಿಯಾ ಮತ್ತು ಸುನ್ನಿ ಅಂತ ಅದಾವ. ಜೈನರಂದಾಗ ಅಲ್ಲಿಯೂ ಅದಾವ, ದಿಗಂಬರ, ಶ್ವೇತಾಂಬರ ಅಂತ ಅದಾವ. ಆಮೇಲೆ ಮರಾಠರಲ್ಲೂ ಕೂಡ ಅದಾವ, ಬೌದ್ಧರಲ್ಲಿ ಕೂಡ ಅದಾವ. ಬೌದ್ಧರಲ್ಲಿ ಹೀನಯಾನ, ಮಹಾಯಾನ, ವಜ್ರಾಯನ ಅಂತ ಬರ್ತದ. ಮರಾಠರಲ್ಲಿ ಕೂಡ ಅದಾವ, ಶಾನೋಕುಳಿ, ಸತ್ಯಾನೋಕುಳಿ, ನವ್ಯಾನೋಕುಳಿ, ಶಂಬರ್ಕುಳಿ, ಎಲ್ಲೋ ಬಂದ ಗೊತ್ತಿಲ್ಲ, ಒಟ್ಟು ಬರ್ತಾವ. ಮತ್ತೆ ಲಿಂಗಾಯತ ಅಂದ್ರೆ ಅಲ್ಲಿಯೂ ಅದಾವ. ನನ್ ಕೇಳ ನಾನು ಲಿಂಗಾಯತ ಅಂದ್ರೆ ಮುಗಿತಲ್ಲ, ಅದರಾಗ ಮತ್ತೆ ಯಾವ್ದಂತ ನೋಡಿ ಎಂಥ ಅದಕ್ಕೆ ನಾ ಹೇಳಿದೆ, ನಾ ಷಷ್ಟಮಂತ ಕೇಳಿದೆ, 6ನೇ ಒಂದು ಕೇಳಿದೆ. ಅಂದ್ರೆ ಹೇಳೋದು ಏನಿರಲ್ಲ. ಅಲ್ಲ, ವಿಚಾರ ಮಾಡಿ, ಒಂದು ಮಗು ಹುಟ್ಟಿತ್ತಂದ್ರೆ ಅದಕ್ಕೆ ಎಲ್ಲಿ ಸಿಕ್ಕಾಗ್ತದೆ ಒಂದು ಮಗು. ಇದು ಯಾವುದಲ್ಲ, ಎಂಥ ವಿಚಿತ್ರ ಅಂದ್ರೆ ನಾವು ಮಾಡ್ಕೊಂಡೇವಿ. ಈಗ ಹಿಂದೂ ಅಂದ್ರೆ ಮೀಸಿ ಕಾಯ್ತಾನ, ದಾಳಿ ತೆಗಿತಾನ. ಆಮೇಲೆ ಇಸ್ಲಾಂ, ಮುಸ್ಲಿಂ ಅಂದಾಗ ಏನ್ ಮಾಡ್ತಾನ ಆತ, ಮೀಸಿ ತೆಗಿತಾನ, ದಾಳಿ ಕಾಯ್ತಾನ. ಇವ್ ಏನ್ ಮಾಡ್ತಾನ, ದಾಳಿ ತೆಗಿತಾನ, ಮೀಸಿ ಕಾಯ್ತಾನ. ಮತ್ತು ಒರಿಜಿನಲ್ ಹಿಂದೂ ಇದ್ರೆ ಅವ್ನು ದಾಳಿ ಬರಬಾರ್ದು, ಮೀಸಿ ಅಷ್ಟ ಬರಬೇಕು. ಮತ್ತು ಮುಸ್ಲಿಂ ಅಂದ ಅವ್ನು ಮೀಸಿ ಬರಬಾರ್ದವ, ದಾಳಿ ಅಷ್ಟ ಬರಬೇಕಲ್ಲ. ಯಾಕಂತಂದ್ರೆ
ನೋಡಿ ಎಂತ ವಿಪರ್ಯಾಸ ಅದ ಜಗತ್ತಿನಲ್ಲಿ. ನಾವು ಮಾಡ್ಕೊಂಡಿದ್ದೀವಿ ಅದನ್ನ. ನಿಸರ್ಗ ಅಂದಿಲ್ಲಪ್ಪ, ನೀವೆಲ್ಲರೂ ಒಂದೇ ಅಂತ ಕೇಳಿದ ನಿಸರ್ಗ ನಮಗ. ಈಗ ಸೈನ್ಸ್ ಪ್ರಕಾರ ಈಗ ಒಂದು ಡಾರ್ವಿನ್ನಲ್ಲಿ ವಿಕಾಸವಾದದ ತಾವು ಕೇಳಿರ್ಬೋದಲ್ಲ, ಡಾರ್ವಿನ್ನಲ್ಲಿ ವಿಕಾಸವಾದ ಮಂಗನಿಂದ ಮಾನವ, ಮಂಕಿ ಟು ಮ್ಯಾನ್, ಮಾಕಡಾಪಾಸುನ್ ಮಾನವ, ಮಂಗನಿಂದ ಮಾನವ. ಹಂಗಾದ್ರೆ ಬಹುಶಃ ನೀವೆಲ್ಲ ಮೊದಲು ಸಣ್ಣಾಗ ಓದಿರ್ಬೇಕಲ್ಲ, ಆ ಮಂಗ 4 ಕಾಲ ಎಳ್ಕೋತ ಗೋರಿಲ್ಲ ಆಯ್ತು, ಮುಂದೆ ಹಿಂಗೆ ಎದ್ದಿತ್ತು ಮನುಷ್ಯ ಅಂತೇಳಿ. ಹಂಗಾದ್ರೆ ನಮ್ಮೆಲ್ಲರೂ ಪೂರ್ವಜರ ಮಂಗ. ಇದನ್ನು ಒಪ್ಕೊಳ್ತಿರಲ್ಲ, ಸೈನ್ಸ್ ಪ್ರಕಾರ ಒಪ್ಕೊಳ್ರಿ. ಮಂಗ. ಹಂಗಾದ್ರೆ ನಮ್ಮ ಪೂರ್ವಜರ ಮಂಗ. ನೀವು ಮೂರನ್ನು ಮಂಗ್ಯಾಗಳು ಯಾವ್ಯಾವ ಜಾತಿ ಮಂಗ್ಯ ಅದಾವ? ಲಿಂಗಾಯತರ ಮಂಗ್ಯಾಗಳು ಎಷ್ಟದವು? ಮರಾಠರ ಮಂಗ್ಯಾಗಳು ಎಷ್ಟದವು? ಮುಸ್ಲಿಮರ ಮಂಗ್ಯಾಗಳು ಎಷ್ಟದವು? ಜೈನರ ಮಂಗ್ಯಾಗಳು ಎಷ್ಟದವು? ಅಲ್ಲ, ಮತ್ತ ಮಂಗನಿಂದ ನಾವು ನಮ್ಮ ಪೂರ್ವಜ ಮಂಗದಾಗ ನೋಡಿ ಎಂಥ ವಿಚಿತ್ರ ಅದ. ನಾವು ಮಾಡ್ಕೋತ ಈಗ ಅದರಾಗ ಮತ್ತ ಲಿಂಗಾಯತರಾಗ ಮತ್ತಿಲ್ಲ, ಅದರಾಗ ಮತ್ತಿಲ್ಲ, ಮನೆಗಿಲ್ಲ, ಅದರಾಗ ಏನು ಮೂರ್ಖತನ ಇದೆ. ಇದನ್ನು ಬಿಡೋಣ. ಕೆಲವೊಬ್ರು ಹೇಳ್ತಾರೆ ಅಮೀಬಾದಿಂದ ಜೀವ ಹುಟ್ಟಿತು ಅಂತ ಹೇಳ್ತಿರ್ತಾರೆ. ಸ್ಫೋಟಾಯ ಜಗತ್ ಸರ್ವಂ ಎಲೆತತ್ತ ಕೊಡವತತೆ ಎಲೆತದ್ದು ವಿವರ್ತತೆ ಅಂತ ಹೇಳಿ ಸ್ಫೋಟ, ಬಿಗ್ ಬ್ಯಾಂಗ್ ಅಂತ ಹೇಳಿ ಕೆಲವೊಬ್ರು. ಸೂರ್ಯ ಒಬ್ಬ ಇದ್ದ, ಸೂರ್ಯನಲ್ಲಿ ಸ್ಫೋಟ ಆತು, ಅದರಿಂದ ಜಗತ್ತು ಬಂತು ಅಂತ ಕೆಲವೊಬ್ರು ಹೇಳ್ತಾರೆ. ಹಂಗಾದ್ರೆ ಸೂರ್ಯನಿಂದ ಜಗತ್ತು ಬಂದಿದೆ ಅಂದ್ಮೇಲೆ ಸೂರ್ಯನ ಜಾತಿ ಯಾವುದು? ಸೂರ್ಯನ ಕಾಷ್ಟ ಯಾವುದು? ಇಲ್ಲ. ಅಮೀಬಾ ಜಾತಿ ಯಾವುದು? ಅದೊಂದು ಏಕಾನುಷಿ ನೀರಿನಲ್ಲಿರುವಂತಹ ಒಂದು ಅಮೀಬಾ. ಅದರಿಂದ ಜಲಚರ ಬಂತು, ಜಲಚರದಿಂದ ಭೂಚರ ಬಂತು, ಭೂಚರದಿಂದ ಲಘುಚರ ಬಂತು ಅಂತ ನಾವು ಹೇಳ್ತಿರ್ತೀವಿ. ಹಂಗಾದ್ರೆ ಅಮೀಬಾದ ಕಾಷ್ಟ ಯಾವುದು? ಅದು ಬಿಡೋಣ, ವೇದಾಂತಕ್ಕೆ ಹೋಗೋಣ. ಉಪನಿಷತ್ತಲ್ಲಿ ಈ ಜಗತ್ತ ಸೃಷ್ಟಿ ಹೆಂಗ ನಿರ್ಮಾಣ ಬಂತು ಅಂತೇಳಿ ಪ್ರಶ್ನೋಪನಿಷತ್ನಲ್ಲಿ ಒಂದು ಪ್ರಶ್ನೆ ಬರ್ತದ. ಅಲ್ಲಿ ಆ ಕಬಂದಿ ಕಾತ್ಯಾಯನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಥ ಕಬಂದಿ ಕಾತ್ಯಾಯನ ಉಪೇತ್ಯ ಕಸ್ಮಿನ್ನು ಭಗವನ್ ಕುತೋ ಹ ವಾ ಇಮಾಹ ಪ್ರಜಾಹ ಪ್ರಜಾಯಂತ ಇತಿ ಅಂತ ಪ್ರಶ್ನೆ ಬರ್ತದೆ. ಕುತೋ ಹ ವಾ ಇಮಾಹ ಪ್ರಜಾಹ ಪ್ರಜಾಯಂತ ಇತಿ. ಈ ಪ್ರಜೆಗಳು ಹೆಂಗ ಹುಟ್ಟಿ ಬಂದ್ರು, ಸೃಷ್ಟಿ ಹೆಂಗ ಹುಟ್ಟಿ ಬಂತು ಅಂತ ಕೇಳಿದಾಗ ಅವಾಗ ಪಿಪ್ಪಲಾದ ಮಹರ್ಷಿ ಪ್ರಶ್ನೋಪನಿಷತ್ನಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಓಂ ಬ್ರಹ್ಮ ಪ್ರಥಮ ಸಂಭವ ವಿಶ್ವಸ್ಯ ಕರ್ತ ಭುವನಸ್ಯ ಲೋಕ್ತ ಸ ತಪೋತಪ್ಯತ ಸ ತಪಸ್ತಪ್ತ್ವಾ ಮಿಥುನ ಉತ್ಪಾದಯತೆ ರಯಿಂಚ ಮೇ ಚೇತಂಚ ಮೇ ರಯಿಂಚ ಪ್ರಾಣಂಚ ಏತೈತೋ ಮೇ ಬಹುಧಾ ಪ್ರಜಾಃ ಕರಿಷ್ಯತೆ ಇತಿ ಅಂತೇಳಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಮೇ ಬಹುಧಾ ಪ್ರಜಾಃ ಕರಿಷ್ಯತೆ ಇತಿ, ನನ್ನಿಂದ ಈ ಎಲ್ಲ ಪ್ರಜೆಗಳು ಹುಟ್ಟಿ ಬಂದರು ಅಂತೇಳಿ ಬ್ರಹ್ಮ ಹೇಳ್ತಾನೆ. ಹಂಗಾದ್ರೆ ಆ ಬ್ರಹ್ಮನ ಮಕ್ಕಳು ನಾವು ಅಂದಾಗ ಬ್ರಹ್ಮನ ಜಾತಿ ಯಾವ್ದು? ಗಾಳಿಯ ಜಾತಿ ಯಾವ್ದ? ಈಗ ನಮ್ಮ ದೇಹದಲ್ಲಿ ಪಂಚಮಹಾಭೂತಗಳು ಪೃಥ್ವಿ, ತೇಜ್, ಆಪ, ವಾಯು, ಆಕಾಶ ನಮ್ಮ ಶರೀರದಲ್ಲಿದೆ. ನಮ್ಮ ಶರೀರದಲ್ಲಿ ಪಂಚಪ್ರಾಣ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತೇಳಿ ಪಂಚಪ್ರಾಣಗಳದಾವ. ಆಮೇಲೆ ಪೃಥ್ವಿ, ತೇಜ್, ಆಪ, ವಾಯು, ಆಕಾಶ ಎಂಬ ಪಂಚಮಹಾಭೂತಗಳು ನಮಗೆ ಮಣ್ಣದ. ನೀವು ಎಷ್ಟ ಸ್ನಾನ ಮಾಡ್ರಿ, ಯಾವುದೋ ಸಬಕಾರ ಹಾಕ್ರಿ, ಮತ್ತೆ ಇಲ್ಲಿ ಮಣ್ಣು ಬರ್ತದ, ಇಲ್ಲಿ ಕುದಿಯ ಮಣ್ಣು ಬರ್ತದಲ್ಲ. ಮತ್ತೆ ಯಾರಿಗೆ ಬರಂಗಿಲ್ಲ ಅವ್ರು ಜೀವಂತಿಲ್ಲ ತಿಳ್ಕೊಬೇಕು. ಯಾರ್ಯಾರು ಜೀವಂತ ಹತ್ರಲ್ಲ, ನೀವು ಏರ್ ಕಂಡೀಷನ್ ಕೊಂಡ್ರಿ ಮತ್ತೆ ಎಲ್ಲೇ ಕೊಂಡ್ರಿ ಮಣ್ಣು ಬರೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಪೃಥ್ವಿ ಅದ. ಎರಡನೇದು ನಮಗೆ ತೇಜ್ ಅದ, ನಮ್ಮ ಕಣ್ಣಿಗೊಂದು ಪ್ರಕಾಶ ಅದ. ಈ ತೇಜ್ ಇದ್ದಾಗ ಹೊರಗಿನ ಪ್ರಕಾಶ ನಮಗ್ ಕಾಣ್ತದ. ಈ ತೇಜ್ ಇರಲಿಲ್ಲ, ಸೂರ್ಯನ ಕಾಣಂಗಿಲ್ಲ, ಇನ್ನು ಹೊರಗಿನ ಏನು ಕಾಣ್ತದ, ಅದು ಒಳಗ ತೇಜ್ ಅದ, ಪ್ರಕಾಶ. ಆ ನಮ್ಮೊಳಗ ನೀರು ಕೂಡ ಅದ. ನೋಡ್ರಿ, ಒಂದ್ ಸ್ವಲ್ಪ ದುಃಖ ಆದ್ರೆ ಸಾಕ ಕಣ್ಣಾಗಿನ ನೀರು ಬಳ 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 ಬರಕ್ ಶುರು ಆಗ್ತಾವ. ಅದ್ರಾಗ ಕಣ್ಣೀರಿನಲ್ಲಿ ಅಸುರು ಅಂತಾರ. ಅಸುರು 2 ಪ್ರಕಾರ, ಒಂದು ದುಃಖಾಸುರು, ಒಂದು ಸುಖಾಸುರು ಅಂತೇಳಿ. ದುಃಖ ಆದಾಗ ಕಣ್ಣೀರು ಬರ್ತಾವ, ಸುಖ ಆದಾಗ. ಈಗ ವಿಂಬಲ್ಡನ್ ಗೆದ್ದಾಗ, ವರ್ಲ್ಡ್ ಕಪ್ ಗೆದ್ದಾಗ ಅವ್ರು ಆಡಕ್ ಶುರು ಮಾಡಿರ್ತಾರೆ. ಅಲ್ಲಿ ದುಃಖ ಇಟ್ಟಿಲ್ಲ, ಅಲ್ಲಿ ಆನಂದ ಆಸುರು. ಆದ್ರೆ ವ್ಯತ್ಯಾಸ, ಆನಂದ ಆಸುರು ಕಣ್ಣಿನ ಹೊರಗಡೆಯಿಂದ ಬರ್ತಾವ, ಈ ಸೈಡ್ ಬರ್ತಾವ ಆನಂದ ಆಸುರು. ದುಃಖಾಸುರು ಈ ಕಣ್ಣಿಂದ ಒಳಗಿನ ಮೂಗದಲ್ಲ ಅಲ್ಲಿಂದ ಬರ್ತಾವ. ಮತ್ತ ಆನಂದ ಆಸುರು ತಂಪಿರ್ತಾವ, ದುಃಖಾಸುರು ಸ್ವಲ್ಪ ಬೆಚ್ಚಗಿರ್ತಾವ. ಆನಂದ ಆಸುರು ಸಿಹಿ ಇರ್ತಾವ, ದುಃಖಾಸುರು ಉಪ್ಪು ಇರ್ತಾವ. ಬೇಕಾದ್ರೆ ಯಾವಾಗ ಪ್ರಯೋಗ ಮಾಡಿ ನೋಡ್ರಿ. ಇದು ನಿಶ್ಚಿತ ಸೈಕಾಲಜಿ ಎಂಥ್ರಾಪೊಲಜಿ ಹೇಳ್ತದ. ಯಾಕಂದ್ರೆ ನಮ್ಮ ಶರೀರ ನಿರ್ಮಾಣಗೊಂಡದ. ಅದಕ್ಕ ನೋಡ್ರಿ, ನಮಗೆ ಸ್ವಲ್ಪ ದುಃಖ ಆದ್ರೆ ಸಾಕು ಕಣ್ಣೀರು ಬರ್ತದ. ಅದರಾಗ ತೃತೀಯ ಚಲನಚಿತ್ರ ನೋಡ್ರೆ ಸಾಕಾದ. ತಂಗಿ ಹೋಗಿದ್ದು, ತೊಟ್ಟಿಲು ತೂಗಿದ್ದು, ಅದಕ್ಕೆ ಮೊದಲಿಂದ ಹಿಡ್ಕೊಂಡು ಕಣ್ಣೀರು ಸುರುಣ ಸುರೋದಲ್ಲ. ಎಲ್ಲಿಯೋ ಬರ್ತಾವ ಕಣ್ಣೀರ? ನೀರಿನ ಗುಣಧರ್ಮ ಮೇಲಿಂದ ಕೆಳಗೆ ಬರ್ತದ. ಮತ್ತೆ ಏನು ಕುಡಿದು ಪಂಪ್ ಆಗಿ ಮೇಲೆ ಬರ್ತದೆ.
ಮತ್ತ ಯಾರಾದ್ರೂ ತೆಲಿಗೆ ಪೆಟ್ಟಾಗಿತ್ತು ಸ್ಕ್ಯಾನ್ ಮಾಡಿತು ಮತ್ತೆ ಇಲ್ಲಿ ಮತ್ತೆ ಅಲ್ಲಿ ಪಂಪ್ ಸೆಟ್ ಹಾಕಿ ಅಲ್ಲಿ ಬೋರ್ ಇದ್ದೇನೆ ಮತ್ತೆ ಹೇಗೆ ಇಲ್ಲ. ಅದು ವೈಚಿತ್ರ್ಯ. ನಮ್ಮಲ್ಲಿ ಪೃಥ್ವಿ ಅದ, ತೇಜ್ ಅದ, ಆಪ್ ಅದ, ವಾಯು ಅದ, ಆಕಾಶ ಅದ, ಇಲ್ಲೆಲ್ಲ ಹೊರ ಮತ್ತು ವೇದಾಂತಕ್ಕೆ ಹೋಗ್ತದ, ನಮ್ಮ ಚರಿತ್ರೆ ಬೇರೆ ಕಡೆ ಉಳಿತದ. ನಾನು ಹೇಳುವಂತ ಉದ್ದೇಶ ಇಷ್ಟ ಅದ, ನಮ್ಮ ಜೀವನದಲ್ಲಿ ಪಂಚಮಹಾಭೂತಗಳಿಂದ ನಿರ್ಮಾಣಗೊಂಡಂತ ಈ ಶರೀರಕ್ಕೆ ಪಂಚಮಹಾಭೂತಕ್ಕನ ಜಾತಿ ಅಲ್ಲ. ಭೂಮಿಗೆ ಯಾವ ಜಾತಿ, ಆಕಾಶ ಯಾವ ಜಾತಿ, ನೀರು ಯಾವ ಜಾತಿ, ಗಾಳಿ ಯಾವ ಜಾತಿ, ಅವು ಯಾವ ಜಾತಿ ಅಲ್ಲ. ಅದಕ್ಕೆ ಎಷ್ಟ ಯಾರು ಹಣೆಗೆ ವಿಭೂತಿ ಹಚ್ಕೊಳ್ತಾರ, ಯಾರು ರುದ್ರಾಕ್ಷಿ ಲಿಂಗಾಯತ ಅಥವಾ ರುದ್ರಾಕ್ಷಿ ಹಾಕೊಳ್ತಾರ ಅಥವಾ ಲಿಂಗ ಕಟ್ಕೊಂಡು ಯಾವುದೇ ಜಾತಿ ಇಲ್ಲದ್ರೆ ಅವರೆಲ್ಲರೂ ಲಿಂಗಾಯತ ಇದಂತೆ. ಮತ್ತೆ ವಿಭೂತಿ ಯಾಕೆ ಹಚ್ಕೊಳ್ಳೋದು? ವಿಭೂತಿ ಹಚ್ಕೊಂಡಂತ ಮಹಿಳೆಯರಿಗೆ ಯಾವ ದುಷ್ಟನ ಕಣ್ಣು ಕೂಡ ಹೋಗಕ್ ಸಾಧ್ಯ ಇಲ್ಲ. ಇದನ್ನು ನೀವು ಯಾವಾಗ ತೆರೆಗಿರ್ತಾರೆ. ಎಷ್ಟೋ ವಿಕಾರಿ ಇದ್ರು ಕೂಡ ಅವು ತಲೆ ಬಗ್ಗಿಸ್ತಾರೆ, ತಲೆ ಬಾಗತ್ತದ ಒಂದು. ಯಾಕಂದ್ರೆ ಆ ವಿಭೂತಿಯಲ್ಲಿ ಅಷ್ಟು ಶಕ್ತಿ ಅದೇ. ಸಣ್ಣ ಮಕ್ಕಳಿಗೆ ವಿಭೂತಿ ಯಾಕೆ ಹಚ್ಚಬೇಕು ಅಂತಂದ್ರೆ, ಪ್ರತಿಯೊಬ್ಬರ ಹಣೆ ಬರಹ ಲಲಾಟ ಲಿಖಿತ ಅಂತ ಇರ್ತದೆ. ಇಲ್ಲಿ ಆ ಲಲಾಟ ಲಿಖಿತ ಕೂಡ ಬದಲಾವಣೆ ಆಗ್ತದೆ. ಇಲ್ಲಿ ಆಜ್ಞಾಚಕ್ರ ಇರ್ತದೆ, ಆಜ್ಞಾಚಕ್ರ ಅಂತೇಳಿ ಆ ವಿದ್ಯಾರ್ಥಿಯ ಬದುಕು. ಅದಕ್ಕೆ ನೀವು ದೊಡ್ಡ ದೊಡ್ಡ ಪಂಡಿತರು, ದೊಡ್ಡ ದೊಡ್ಡ ಜ್ಞಾನಿಗಳು ಗಂಧ ಎಲ್ಲ ಹಚ್ಕೊಂಡಿರ್ತಾರ, ವಿಭೂತಿ ಎಲ್ಲ ಹಚ್ಕೊಂಡಿರ್ತಾರ. ಕುಂಕುಮ ಎಲ್ಲ ಯಾಕೆ ಹಚ್ಕೋತಾರೆ? ಆಜ್ಞಾಚಕ್ರ ಇರ್ತದ. ಅದರಿಂದ ಏಕಾಗ್ರತೆ ಹೆಚ್ಚಾಗ್ತದ, ನೋಡುವರ ದೃಷ್ಟಿಯಲ್ಲಿ ವಿಕಾರ ಬರೋಂಗಿಲ್ಲ ಅಂತೇಳಿ. ಈಗ ಹಣ್ಣಿಯಾಗ ವಿಭೂತಿ ಎಲ್ಲ ಈ ಲಿಪ್ಸ್ಟಿಕ್ ಹಚ್ಕೊಂಡ್ರು, ಇದು ಹಚ್ಕೊಂಡ್ರು, ಮತ್ತೆ ಎಲ್ಲ ನಾಯಿಗಳು ನೋಡ್ಕೊಂಡು ಮನುಷ್ಯ ನೋಡೋದು ಬಿಡ್ತಾರೆ. ಎಂಥ ವಿಚಿತ್ರ. ಅದಕ್ಕೆ ಅಲಂಕಾರ ಮಾಡ್ಕೋವಾಗ ಹಿಂಗೇನಿಲ್ಲ, ಅಲಂಕಾರ ಮಾಡ್ಕೋವಾಗ ಹಿಂಗೇನಿಲ್ಲ. ಆದ್ರೆ ಮತ್ತೆ ವಿಕಾರಕ್ಕೆ ಕಾರಣ ನಾವ ಅದೇವಿ. ಈಗ ಪೌಡರ್ ಲಿಪ್ಸ್ಟಿಕ್ ಹಚ್ಕೋಬಾರ್ದು ಹಿಂಗೆಲ್ಲ. ಯಾವಾಗ ಹಚ್ಕೋಬೇಕು ಅವಾಗ ಹಚ್ಕೋಬೇಕಲ್ಲ. ಲಗ್ನದ ಯಾವ್ದಾದ್ರು ಒಂದು ಶುಭ ಕಾರ್ಯದ ಅವಾಗ ಈ ದಿನ ಹೊಲಕ್ಕೆ ಕೆಲಸ ಕೊಡ್ತೀವಿ, ಪೌಡರ್ ಹಚ್ಕೊಂಡು ಹೋದ. ಏನು ವಿಚಿತ್ರ, ಏನು 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 ನಡೀತಾ ಇದೆ. ಮತ್ತೆ ಇಷ್ಟೆಲ್ಲ ಹಚ್ಕೊಳ್ಳೋದ ಮತ್ತೆ ಅವ್ರ ಯಾಕೆ ನೋಡಕದಾರ, ಮತ್ತೆ ನೋಡ್ಲಂತೆ ಹಚ್ಕೊಂಡಿರಲ್ಲ ನೀವು. ಮತ್ತೆ ಹಚ್ಕೊಂಡು ಯಾರು ಬುಡಕ ಹಾಕೋತಾರ ನ್ಯಾಯ. ಈಗ ಪೌಡರ್ ಎಲ್ಲ ಹಚ್ಕೋದು ಯಾರಿಗೋಸ್ಕರ? ನೋಡ್ಲಂತ ಹೇಳಿ. ಮತ್ತೆ ಹಚ್ಕೊಂಡಾಗ ನೋಡಿದಾಗ ಅವ್ರ ಮನಸ್ಸು ವಿಕಾರ ಆಗೋದ. ಅದಕ್ಕೆ ದಯವಿಟ್ಟು ನೈಸರ್ಗಿಕವಾದಂತಹ ಸೌಂದರ್ಯ ಕೊಟ್ಟಾನ ಭಗವಂತ ನಮಗೆ. ಆ ನೈಸರ್ಗಿಕ ಸೌಂದರ್ಯದಲ್ಲಿ ಬದುಕೊಂಡು ಹೈ ತುಂಬ ಯುವತಿ ಮತ್ತ ಭಗವಂತನ ನಾಮಸ್ಮರಣೆ ನಮ್ಮ ಮುಖದಲ್ಲಿ ಇರ್ತಂದ್ರೆ ಯಾವ ದುಷ್ಟನ ಕಣ್ಣಲ್ಲ, ಅವನ ನೆರಳು ಕೂಡ ನಿಮ್ಮ ಸಮೀಪ ಬರಂಗಿಲ್ಲ. ಅದಕ್ಕೆ ಇದೊಂದು ಪದ್ಧತಿ ಅದ. ಅದಕ್ಕೆ ವಿಭೂತಿ ಹಚ್ಕೋಬೇಕು. ಯಾಕಂತಂದ್ರೆ ಬಸವಣ್ಣರ ವಚನದ ನೊಸಲು, ಯಾರ ನೊಸಲಿಗೆ ವಿಭೂತಿ ಎಲ್ಲ, ಯಾವ ಊರಲ್ಲಿ ದೇವನ ದೇವಸ್ಥಾನ ಎಲ್ಲ, ಅದು ಶೀನು ಹಾಳ ಅಂತ ಕರಿತಾ ಇದ್ದಾರೆ. ಅದು ನಿರ್ಗತಿಕ ಊರು ಅಂತ ಕರಿತಾ ಇದ್ದಾರೆ. ನಂಗೆ ತುಂಬಾ ಸಂತೋಷ ಇದೆ. ಬಂದಾಗ ಎಷ್ಟೋ ಜನರ ಹಣಿಯಲ್ಲಿ ವಿಭೂತಿ ತಂದಾಗ ಒಂದು ಗೌರವ ಭಾವನೆ ಬರ್ತದೆ, ನೋಡಿದವರಿಗೆ ಆನಂದ ಆಗ್ತದೆ. ಅದಕ್ಕೆ ಇದನ್ನೆಲ್ಲ ಕಲಿಬೇಕಾಗಿದೆ. ನಾವು ಅಕ್ಕ ಹಣಿವಿ ಚರಿತ್ರೆ ಓದ್ತಾ ಇದ್ದೇವೆ. ಅದಕ್ಕೆ ಮತ್ತು ಯಾರ ಹಣಿ ಮೇಲೆ ವಿಭೂತಿ ಇರ್ತಾರಲ್ಲ ಅವ್ರ ಜೊತೆ ಜಗಳಕ್ಕೂ ಯಾರು ಬರಂಗಿಲ್ಲ. ನೋಡೋಣ ಆ ವಿಭೂತಿಯ ಶಕ್ತಿ ಇದ್ದಿರ್ತದ. ಅದಕ್ಕೋಸ್ಕರ ಅಕ್ಕ ಮಾದಿಯ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ಅಕ್ಕ ಮಾದಿಯ ಕುರಿತು ಇನ್ನು ಸ್ವಲ್ಪ ನೋಡೋಣ ಏನಂತ. ಇನ್ನು ನಾಳೆ ನಾಳೆರಡು ದಿವಸ, ನಾಳೆ ಹರಳಯ್ಯ ಚರಿತ್ರೆ, ನಾಡ್ದು ನಮ್ಮ ಯಾರು ಇಡೀ ಅಂತ್ಯಪುರದಲ್ಲಿ ಹುಟ್ಟಿದರೂ ಕೂಡ ಮಾದಾರ ಚೆನ್ನಯ್ಯ. ನೀವು ಅನ್ಬೋದು, ಯಾಕಂದ್ರೆ ಅವರು ನಮಗೆ ತಂದೆಯ ಸಮಾನರು. ಬಸವಣ್ಣ ಮಾದಾರ ಚೆನ್ನಯ್ಯ ತಂದೆ ಅಂತ ಗೌರವ ಕೊಟ್ಟರವರಿಗೆ. ಯಾಕಂದ್ರೆ ಕೇವಲ ನಾವು ಅಷ್ಟೇ ಲಿಂಗಾಯತರಷ್ಟೇ ಶ್ರೇಷ್ಠ ಅಲ್ಲ. ಲಿಂಗಾಯತ ಅನ್ನೋದು ನಾವು ಅಹಂಕಾರ ನಿರ್ಮಾಣ, ಎಲ್ಲರೂ ನಮ್ಮವರು. ಅದಕ್ಕೆ ಇವನಾರವ 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 ಎಂದು ಎನಿಸಿದರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಊರನ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಅವ್ರು ಬೇರೆ ಯಾರಲ್ಲ, ಅವ್ರು ನಮ್ಮ ಮಕ್ಕಳ. ಅದಕ್ಕೆ ತುಕಾರಾಮ್ ಮಹಾರಾಜ್ ಕೂಡ ಹೇಳ್ತಾ ಇದ್ದಾರೆ, ಜೇಕಾ ರಂಜಲೆ ಗಾಂಜಲೆ ತ್ಯಾಶಿ ಮಹೇಜು ಆಪುಲೆ ತೋಚಿ ಸಾಧು ಓಳಕಾವ ದೇವತೆ ತೇಚಿ ಜಾನವ ಅಂತ. ದೇವರಲ್ಲೇ ಅದ. ದಯಾಕರಣೆ ಜೆ ಪುತ್ರಾಚಿ ತೇಶಿ ದಾಸಾಳಿ. ನಾವು ನಮ್ಮ ಸ್ವಂತ ಮಗನಿಗೆ ಎಷ್ಟು ಮುದ್ದು ಮಾಡ್ತೇವಲ್ಲ ಅಷ್ಟು ಯಾರೇ ಇರಲಿ, ಯಾರ ಮಕ್ಕಳಿಲ್ಲ, ಅವರು ನಮ್ಮವರು ಅಂತ ತಿಳ್ಕೊಂಡು ನಾವು ಮುದ್ದು ಮಾಡಬೇಕು. ಅವಾಗ ಮಾನವೀಯತೆಗೆ ಬೆಲೆ ಬರ್ತದೆ. ಅದಕ್ಕ 12ನೇ ಶತಮಾನದಲ್ಲಿ ದೇಶದ ತುಂಬಿಂದಲ್ಲ ಕಾಶ್ಮೀರದ ರಾಜ್ಯ ಕೂಡ ರಾಜ್ಯ ತ್ಯಾಗ ಮಾಡಿ ಇಲ್ಲಿ ಮೂಳಿಗೆ ಮಾರ ಇಲ್ಲ ಕಟ್ಟಿಗೆ ಮಾರ್ಕೋತಿ ಇಲ್ಲಿ ನಮ್ಮ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಸೇವೆ ಮಾಡಕ್ಕೆ ಬಂದ. ರಾಜ್ಯ ತ್ಯಾಗ ಮಾಡಿ ಬಂದ.
ಇದಕ್ಕೆಲ್ಲ ಕಾರಣ ಎಷ್ಟೇ, ಎಲ್ಲರನ್ನು ತಾಯಿ ಹೃದಯದಿಂದ ಸ್ವಾಗತ ಮಾಡಿದರು ಯಾರು, ಬಸವಣ್ಣವರು. ಅದಕ್ಕೆ ನಾವು ಜಾತಿ ಭೇದ ಮಾಡಕ್ ಹೋಗ್ಬೇಡ್ರಿ. ಹೊಲಸು ತಿನ್ನಬಾರ್ದು, ಮಾಂಸಾಹಾರ ಮಾಡಬಾರ್ದು. ಯಾಕಂತಂದ್ರೆ ಒಂದು ಜೀವ ಅದು ಬದುಕಕ್ಕೆ ಪ್ರಯತ್ನ ಮಾಡ್ತದ, ಅದು ಬದುಕಬೇಕಂತದ. ಅದನ್ನ ಒಂದು ಮನುಷ್ಯನಿಗೆ ಪರ್ಯಾಯ ಅದ. ಈ ಹುಲಿಗೆ ಪರ್ಯಾಯ ಇಲ್ಲ. ಹುಲಿ ಅಂತೂ ಹುಲ್ಲು ತಿನ್ನಕ್ಕೆ ಸಾಧ್ಯ ಇಲ್ಲ. ಹುಲಿಯನ್ನು ಅಡಿಗೆ ಮಾಡಿ ರೊಟ್ಟಿ ಮಾಡಿ ಅನ್ನ ಕೂಡಿಸಿ ತಿನ್ನಕ್ಕೆ ಸಾಧ್ಯ ಇಲ್ಲ. ಅದ್ರ ಖಾದ್ಯ ವಸ್ತು ಈಗ ಅದು ತಿಂತದ. ಆದ್ರೆ ಮನುಷ್ಯನಾದವರು ನಾವು ತತ್ತಿ ಕೂಡ ತಿನ್ನಬಾರ್ದು. ಯಾಕಂದ್ರೆ ಅದು ಒಂದು ಭ್ರೂಣ. ಈಗ ತಾಯಿಯ ಉದರದಲ್ಲಿ ಒಂದು ಭ್ರೂಣ ಇದ್ದಿರ್ತದ. ಆ ಭ್ರೂಣ ಮತ್ತೆ ತಿಂದು ಯಾರಾದ್ರೂ ಮತ್ತೆ ತಿನ್ನಕಾದ್ರೆ ಬಿಟ್ಟೇನೆ ನೀವು ಇಲ್ಲ. ಹಂಗ ಅದು ಒಂದು ಜೀವದ. ಅದಕ್ಕ ಯಾವುದಕ್ಕೂ ದಯವೇ ಧರ್ಮದ ಮೂಲವಲ್ಲ. ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ. ದಯವಿಲ್ಲದ ಧರ್ಮ ಅದಾವುದಯ್ಯ. ಅದಕ್ಕೆ ಬಸವಣ್ಣವರ ಚರಿತ್ರೆ ನಾವು ಕಲ್ಯಾಣದ ಶರಣರ ದರ್ಶನ ಮಾಡ್ಲಾಕತ್ತೀವ. ನಮ್ಮಲ್ಲಿ ದಯ ಇರಬೇಕು. ಹೆಂಗಿರ್ಬೇಕು? ಎಲ್ಲರೂ ನಮ್ಮವರು, ಯಾರೂ ನಮ್ಗಿಂತ ಕನಿಷ್ಠರಲ್ಲ. ಎಲ್ಲರೂ ನಮ್ಮವರು, ಎಲ್ಲರೂ ಶ್ರೇಷ್ಠ ಅಂತ ನಾವು ತಿಳ್ಕೊಬೇಕಾಗ್ತದ. ಹಂಗ ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬಂದ ಮೇಲೆ ಬಸವಣ್ಣ ತುಂಬಾ ಖುಷಿ ಪಟ್ಟ. ಆದರೆ ಅಲ್ಲಮ ಪ್ರಭು ಒಂದು ಸ್ವಲ್ಪ ನಿಷ್ಠುರವಾಗಿ, ಇವಳು ನಿಜವಾಗಿ ವೈರಾಗ್ಯದಿಂದ ಬಂದಾಳೋ ಅಥವಾ ಸ್ಮಶಾನ ವೈರಾಗ್ಯದಂತೆ ಪುರಾಣ ವೈರಾಗ್ಯದಂತೆ ಬಂದಾಳ, ಪರೀಕ್ಷೆ ಮಾಡ್ಬೇಕಂತ ಹೇಳಿ ಇಲ್ಲ ಸಲ್ಲದ ಪ್ರಶ್ನೆ ಕೇಳ್ತಾರೆ. ಎಂಥ ಪ್ರಶ್ನೆಗಳು, ಅದನ್ನ ಇಲ್ಲಿ ಹೇಳಕ್ ಸಾಧ್ಯ. ಅಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ನೀನು ನಿನ್ನ ಪತಿಯ ಹೆಸರು ಹೇಳಂತ ಹೇಳ. ಅವಾಗ ಅಕ್ಕಮಾದಿ ಹೇಳ್ತಾ ಇದ್ದಾರೆ, ನನ್ನ ಪತಿ ಚನ್ನಮಲ್ಲಿಕಾರ್ಜುನ. ಆ ಚನ್ನಮಲ್ಲಿಕಾರ್ಜುನ ನಿರ್ಗುಣ ನಿರಾಕಾರದ ಅಸ್ಪೃಶ್ಯಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧೋಚ್ಛಯತ್. ಅಂತಹ ನಿರ್ಗುಣ ನಿರಾಕಾರನಂತ ಪರಮಾತ್ಮ ನೀ ಹೆಂಗ್ ಲಗ್ನ ಆಗ್ಲಿಕ್ಕೆ ಸಾಧ್ಯದ? ಅಕ್ಕಮಾದಿ ಅಂತಾಳ, ಸಾಧ್ಯದ. ಯಾವ್ದ ಸಾಧ್ಯ ಇಲ್ಲ. ಭಾವದಲ್ಲಿ ಇತ್ತು ಅಂದ್ರೆ ಆ ಭಗವಂತ ಕೂಡ ನಮ್ಗೆ ಸಾಕ್ಷಾತ್ಕಾರ ಆಗ್ತಾನೆ. ಅದಕ್ಕೆ ಲಗ್ನಾದಿ ಅಂತಂದಾಗ ಮತ್ತ ನೀ ಸೀರೆಯನ್ನ ಕಳಿಸಿಬಿಟ್ಟು ಮತ್ತ ಮೈಗೂದನ್ನು ಯಾಕೆ ಮುಚ್ಕೊಂಡಿ ಅಂತ ಪ್ರಶ್ನೆ ಮಾಡಿ. ಎಂಥ ಪ್ರಶ್ನೆ ಇದು? ಈ ಪ್ರಶ್ನೆ ಕೇಳಲ್ಲ ಆ ಬಸವಣ್ಣವರ ಕಣ್ಣಲ್ಲಿ ಧರ ನೀರು ಹೇಳ್ತಾ ಇದ್ದೆ. ಎಂಥ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವಾಗ ಅಕ್ಕ ಮಾದಿ ಹೇಳ್ತಾ ಇದ್ದಾರೆ, ನಾನು ನನ್ನ ಶರೀರವನ್ನು ಮುಚ್ಚಿಕೊಂಡದ್ದು ನನ್ನ ನಾಚಿಕೆಗೋಸ್ಕರಲ್ಲ, ನಿಮ್ಮಂಥವ್ರು ಅಥವಾ ಇನ್ನೊಬ್ಬರ ಲಕ್ಷ್ಯ ಬಂದವರು ವಿಕಾರ ಆಗಲಿಲ್ಲ ಅಂತ ನಾನು ಮುಚ್ಕೊಂಡಂತ ಹೇಳ್ತಾರೆ. ಎಂಥ ಉತ್ತರ. ಯಾಕಂತಂದ್ರೆ ನಮ್ಮ ಕಣ್ಣಲ್ಲಿ ಹಂಗಿತ್ತಂದ್ರೆ ಅಲ್ಲಮ ಪ್ರಭು ನಿಷ್ಠುರವಾಗಿ ಉತ್ತರ ಕೊಡ್ತಾ ಇದ್ದಾಳೆ. ಯಾಕಂತಂದ್ರೆ ನಿಮ್ಮ ಮನಸ್ಸಿಗೆ, ಯಾಕಂದ್ರೆ ನಿಮ್ಮಲ್ಲಿ ಆ ಭಾವನೆ ಯಾಕೆ ಬಂತು? ಒಮ್ಮೆ ವ್ಯಾಸ ಮಹರ್ಷಿಯ ಶುಕಾಚಾರ್ಯ ತರುಣ ಬಾಲಕ ಶುಕಮುನಿ, ತರುಣ ನಿರ್ವಸ್ತ್ರ ಆತ, ನಿರ್ವಸ್ತ್ರ ದಿಗಂಬರ. ಒಮ್ಮೆ ಆತ ಹೊಂಟಿದ್ದ, ಅವನ ಬೆನ್ನತ್ತಿ ಇವು ಹೊಂಟಿದ್ದ ತಂದೆ ವ್ಯಾಸ ಮಹರ್ಷಿ. ಅವಾಗ ರಾಜಕುಮಾರಿಯರು ಒಂದು ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ರು. ಯಾವಾಗ ಈತ ಹೊಂಟಿದ್ದ ಇವು ನಾಚಲಿಲ್ಲ. ಅವ್ರು ಸ್ನಾನ ಮಾಡ್ಕೊತ ಹಂಗ ಇದ್ರು. ಎಲ್ಲಿ? ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ರು, ಆ ಕೊಳದಲ್ಲಿ ಸ್ನಾನ ಮಾಡ್ತಾ ಇದ್ರು. ಇವು ಹಂಗ ಹೋದ. ಅವಾಗ ಇವರು ಸ್ನಾನ ಮಾಡ್ತಾ ಇದ್ರು. ಆಮೇಲೆ ವ್ಯಾಸ ಮಹರ್ಷಿ ಬಂದಾಗ ಅವ್ರು ಓಡಿ ಹೋಗಿ ಬಟ್ಟೆ ಮುಚ್ಕೋತಾರ, ಮತ್ತ ಒಂದು ಮರೆಯಲ್ಲಿ ನಿಲ್ತಾರ. ವ್ಯಾಸ ಮಹರ್ಷಿಗೆ ಆಶ್ಚರ್ಯನಿಸ್ತು. ಅಲ್ಲ, ನಾನು ವಯಸ್ಸಾದಂತ ಮುದುಕ, ನನ್ನ ಮಗ ತರುಣ ಶುಕ, ಆ ಶುಕ ಮುನಿ ತರುಣ ಬಂದಾಗ ನೀವು ನಾಚಲಿಲ್ಲ, ಮತ್ತು ನನಗೆ ಯಾಕೆ ನಾಚಿರ ತಂದಾಗ ಆ ರಾಜಕುಮಾರಿ ಹೇಳ್ತಾ ಇದ್ದಾರೆ, ಉತ್ತರ ನಿಮ್ಮ ಕೈಯಾಗಿ ಇರ್ತದೆ, ಉತ್ತರ ನಿಮ್ಮ ಹತ್ತಿರ ಐತಿ. ಯಾಕಂತಂದ್ರೆ ಆ ವ್ಯಾಸ ಮಹರ್ಷಿ ಆತ್ಮಾನಂದದಲ್ಲಿ ತಲ್ಲಿನಿಂದ ಯಾರ ಸ್ನಾನ ಮಾಡ್ಲಕತ್ತಾರ, ಯಾರ ಸ್ನಾನ ಮಾಡ್ತಾ ಇಲ್ಲ, ಯಾರು ಹೆಂಗಿದಾರ ನೋಡ್ಲಾಯ್ತ, ಆ ಬ್ರಹ್ಮಾನಂದದಲ್ಲಿ ಲೀಲಾಗಿ ಹೋದ. ಅದಕ್ಕ ಅವ್ನು ನಾಚಲಿಲ್ಲ. ಮತ್ತೆ ನೀವು ನಮಗ್ ಪ್ರಶ್ನೆ ಮಾಡಿರಲ್ಲ, ನೀವು ನಮ್ಮ ಕಡೆ ನೋಡ್ರಿ, ಅದಕ್ಕ ನಾವು ಸ್ನಾನ ಮಾಡಿ ನಾವು ಬಚ್ಚಿದ್ರಲ್ಲ ಬೇರೆ ಕಡೆ ಬಂದು ಅಂದ್ರೆ ಇಲ್ಲಿ ತಿಳುವಂತ ದೃಷ್ಟಿ, ಇಲ್ಲಿ ದೃಷ್ಟಿ ಬಹಳ ಮುಖ್ಯ. ಅದಕ್ಕೆ ಅಕ್ಕ ಮಾದೇವಿಯ ಹೇಳ್ತಾ ಇದ್ದಾರೆ, ನಿಮ್ಮ ದೃಷ್ಟಿ ವಿಚಲಿತ ಆಗಬಾರ್ದಂತ ನಾನಿದ್ದೇನೆ ಅಂತಂದಾಗ ಎಲ್ಲ ಪ್ರಶ್ನೆಗೆ ದೊಡ್ಡ ಉತ್ತರ ಪ್ರಶ್ನೆಗೆ ಸುಮಾರು ಒಂದು 15-20 ವಚನಗಳದಾವ, ಅಲ್ಲಮನ ವಚನಗಳು ಗೊತ್ತಿವಲ್ಲ. ಅದಕ್ಕಾಗಿ ಆ ಎಲ್ಲ ಉತ್ತರ ನಾವು ನೋಡ್ಲಿಕ್ಕೆ ಸಮಯ ಇಲ್ಲ, ಇಷ್ಟ ನಾವು ತಿಳ್ಕೋಬೇಕು. ಕೊನೆಗೆ ಅಕ್ಕ ಮಾದೇವಿ ಪ್ರತಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಆದ್ರೆ ಜಗಳ ಮಾಡ್ಬೇಕಂತ ಪ್ರಯತ್ನ ಮಾಡಕತ್ತಿದ್ರೆ ಯಾರು? ಅಲ್ಲಂ ಪ್ರಭು. ಆದ್ರೆ ಅಕ್ಕ ಮಾದೇವಿ ಜಗಳ ಯಾವಾಗ ಆಗ್ತದ?
ವಾದಿಗೆ ಪ್ರತಿವಾದಿ ಸ್ಪಂದಿಸಿದ ಅಂದ್ರೆ ಜಗಳ ಆಗ್ತದೆ. ಸ್ಪಂದಿಸಲಿಲ್ಲ ಅಂದ್ರೆ ಯಾಕೆ ಜಗಳ ಆಗ್ತದ? ನೋಡಿ, ಈಗ ನಿಮ್ಮ ಮನೆಗೆ ಯಾರಾದ್ರೂ ಜಗಳಕ್ಕಾದ್ರು, ಜಗಳ ಮಾಡಕತ್ತ, ನೀವು ಸುಮ್ಮನೆ ಬಿಡೋದು. ಸಂತ ಮತ ಗಜರಾಜಕ ಚಾಲೆ ಬಂಧನ್ ಛೋಡ್ ಜಗ ಕುತ್ತಾ ಪೀಛೆ ಫಿರೆ ಸುನೈನ ವಾಪೋ ಛೋಡ್ ಅಂತ. ಈಗ ಆನೆ ಮೇಲೆ ಹೋಹನ ಶ್ವಾನ ಕಚ್ಚಲು ಹೋಗಿ ಆನೆ ಹಾಕೋದು ಹೋಗ್ತಾನ, ಅವ್ನು ನಾಯಿ ಕಚ್ತದೆ. ಅದು ನಾಯಿ ಬೊಗಳ್ತದ ಅವ್ನು ಹಂಗ ಹೊಂಟದ, ಕೊನೆಗೆ ಮತ್ತೆ ಕುಯಿ ಮಾಡಕ್ ಹೋಗೋದು. ಬೊಗಳ್ತಾರೆ ಏನು ಉಪಯೋಗ ಆಗ್ಲತ್ತಿದೆ. ಅದ ಆಕಸ್ಮಿಕ ಕೆಳಗೆ ಇಳದ ಕಚ್ತದ. ಅದಕ್ಕ ಯಾರ ಏನ ಅನ್ಲಿ ಇಲ್ಲಿಂದ ಮುಂದ ಮತ್ತೆ ಚೆನ್ನಾಗಿ ಮಾತಾಡ್ರಿ. ಎಲ್ಲಾರ ಜೊತೆ ಹಿಂಗ ಮಾತಾಡಲ್ಲ, ಪ್ರೀತಿಯಿಂದ ಮಾತಾಡ್ರಿ. ಯಾರ ಜೊತೆ ಜಗಳ ಬೇಡ, ಯಾರ ಜೊತೆ ತಂಟೆ ಬೇಡ. ಹೆಂಗಿರ್ಬೇಕಂತಂದ್ರೆ ನುಡಿದರೆ ಮುತ್ತಿನ ಹಾರದಂತೆ. ಹೆಂಗ ಮಾತಾಡ್ಬೇಕಂತಂದ್ರೆ 4 ಜನ ಕೇಳಿ, ನುಡಿದರೆ ಮುತ್ತಿನ ಹಾರದಂತೆ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ನುಡಿದರೆ ಹೇಳ್ತಾ ಇದ್ದಾರೆ ಏನು ಅಂತ, ಆ ಲಿಂಗ ಮೆಚ್ಚಿ ಅಹುದಹು ಜನಬೇಕು, ಸ್ಫಟಿಕದ ಸಲಾಕಿ ಅಂತಿರಬೇಕು. ನುಡಿಗಳಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂದು. ಅದಕ್ಕೆ ಅಕ್ರಮ ಹರಿಯಿರಿ, ಪ್ರೀತಿಯಿಂದ ಮಾತಾಡ. ಅದಕ್ಕೆ ನೀವು ಇಲ್ಲಿಂದ ಮುಂದೆ ಯಾರಾದ್ರೂ ನಿಮ್ಮ ಊರಾಗ ಜಗಳಕ್ಕೆ ಬಂದ್ರು ನೀವು ಪ್ರೀತಿಯಿಂದ ಮಾತಾಡ್ರಿ. ಅವ್ರು ಜಗಳ ಮಾಡ್ತಾರ ಮಾಡ್ಲಿ, ಅವ್ರು ಮಾಡ್ಲಿ. ಮತ್ತೆ ಕೆಲವೊಬ್ರು ಬೇಕಂತ ಹೆಂಗ ಮಾತಾಡ್ತಾರಲ್ಲ, ಹುಡುಕ್ಯಾಡಿ ಮಾತಾಡ್ತಾರ. ಜಗಳ ತೆಗಿತಾರಲ್ಲ, ಜಗಳ ಗಂಟೆ ಇರ್ತಲ್ಲ, ಅವ್ರ ಊರಾಗ ಬಾ ಜಗಳ ಗಂಟೆ ಇರ್ತಾರ, ಒಬ್ಬ ಅಜ್ಜಿ ಬಾ ಜಗಳ ಗಂಟೆ ಇದ್ರು. ಯಾರು ಬಂದ್ರ ನನ್ ಕೂಡ ಜಗಳ ಮಾಡಿದ್ರು. ಏನು ವಿಚಿತ್ರ, ಯಾಕಂದ್ರೆ ನಮಗೆಲ್ಲ ಗೊತ್ತಿತ್ತು ಈ ಅಜ್ಜಿ ಜಗಳ ತೆಗಿತಾಳ ಅಂತೇಳಿ. ಆಮೇಲೆ ಇನ್ನ ಅಜ್ಜಿಗೆ ಭಾಳ ಮಂದಿ ಹೇಳಿದ್ರು ಅವ್ರು ಮಾತಾಡಬೇಕು ಜಗಳ ತೆಗಿತಾಳ ಅಂತೇಳಿ. ಅವಾಗ ನಾನು ಕಾಲೇಜಿಗೆ ಹೊಂಟಿದ್ದೆ, ಗಲಗುಂಗ ಹೊಂಟಿದ್ದೆ. ಹೋಗ್ತಾ ಇದ್ದಾಗ ಅಜ್ಜಿ ಅನ್ಲಾಕತ್ತಾಳೆ, ದೊಡ್ಡ ಮಾಸ್ತರಾಗಿ ದೊಡ್ಡ ಚೆನ್ನಾಗೇನು ಹಿರಿಯರು ಬಂದ್ರೆ ಮಾತಾಡಕ್ ಬರಂಗಿಲ್ಲ ಹೇಳಿದ್ರು. ಆಯ್ತತ್ತ, ಇನ್ನು ತಪ್ಪಾಯ್ತು ಅಜ್ಜಿ, ಮತ್ತ ಮಾತಾಡ್ತೀನಿ, ನಾಳಿಂದ ಮಾತಾಡ್ತೀನಿ ಅಂತೇಳಿ. ಮತ್ತ ಅವಳು ಕರೆಕ್ಟ್ ನಾವು ಮನೆಯಿಂದ ಹೊರಗೆ ಬರಕ್ಕ ಮತ್ತೆ ಅಲ್ಲೇ ಅಡ್ಲೆ ಬರಕ್ಕೆ ಅಜ್ಜಿ. ಮರುದಿವ್ಸ ಬಂದಾಗ ಅಜ್ಜಿ ಆರಾಮಿಗೆ ಏನ್ ಕೇಳಿ, ಯಾಕೆ ಹೆಂಗಿರ್ಬೇಕಂತಿ, ಏನ್ ಆರಾಮ್ ತಪ್ಬೇಕಂತಿ ನಿಮ್ಮ ಆಕಿ ಮಾತಾಡಿ ಇದ್ದಾಗ ಮಾತಾಡ್ಲಿಲ್ಲ ಅಂತ ಜಗಳ. ಆಮೇಲೆ ಮಾತಾಡಿತ್ತು ಮತ್ತೆ ಅದೊಂದು ಜಗಳ. ಅದಕ್ಕೆ ಹಂಗೆ ಇದ್ದಿರ್ತಾರೆ ಊರಾಗ. ಮತ್ತೊಬ್ಬ ಅಜ್ಜಿ ಇದ್ರು ಅಂತಂದು ಊರಾಗ ಎಲ್ಲರೂ ಕೂಡ ಜಗಳ ಮಾಡಕ್ಕೆ. ಅದಕ್ಕೆ ಅವ್ರು ಕೂಡ ಯಾರು ಮಾತಾಡ್ತಾ ಇದ್ದಿರಲಿಲ್ಲ. ಒಬ್ಬ ಪಾಪ ಹೊಸವಾಗಿ ಮದುವೆಗೆ ಬಂದಿದ್ರು, ಲಗ್ನಾಗಿ ಬಂದಿದ್ರು. ಅವ್ರು ಗೊತ್ತಿಲ್ಲ ಪಾಪ ಸೊಸೆಗೆ ಈಕಿ ಜಗಳ ಮಾಡಿಸಿ ಹೊಟ್ಟೆ ತುಂಬ್ತಾ ಇದ್ದಿರಲಿಲ್ಲ. ಏನು ಮಾಡಿ ಜಗಳ ಮಾಡೋದು. ಕೊನೆಗೆ ಈಗಿಗೂ ಯಾರು ಇನ್ನು ಇದೊಂದು ಗಿರಾಕಿ ಸಿಕ್ಕಿತ್ತಂದ್ರೆ ಯಾವುದು ಹೊಸ ಲಗ್ನಾಗಿ ಬಂದಲ್ಲ, ಇನ್ನು ಅವ್ರ ಮನೆಗೆ ಹೋಗೋದು. ಮತ್ತು ಮೊದಲಿನ ಕಾಲದಾಗ ಏನು ಕಡ್ಡಿ ಬೆಂಕಿ ಪಟ್ಟ ಇರ್ತಾ ಇದ್ದಿರಲಿಲ್ಲ, ಕಡ್ಡಿ ಲೈಟರ್ ಏನು ಇರ್ತಾ ಇದ್ದಿರಲಿಲ್ಲ. ಆಮೇಲೆ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಒಬ್ಬರ ಮನೆ ಬೆಂಕಿ ಇರ್ತಿತ್ತು, ಆ ಬೆಂಕಿ ತರಕ್ ಹೋಗ್ತಿದ್ರು. ಈಗ ಆ ಮನೆಗೆ ಬೆಂಕಿ ತರಕ್ ಹೋದ ಪಾಪ ಸೊಸಿ ಗೊತ್ತಿಲ್ಲ. ಆಮೇಲೆ ಬೆಂಕಿ ಕೊಡೋದ್ರು, ನಾವು ಒಲಿ ಹೊಸಕ ಬೆಂಕಿ ಕೊಡೋದ್ರು. ಅಜ್ಜಿ ಈಗ ಅಕ್ಕಿ ಕೇಳಿದ್ರು, ಆ ಹೊಸ ಲಗ್ನ ಬಂದ್ರು, ಮತ್ತ ಬೆಂಕಿ ಕೊಡ್ತೀನಿ ಮತ್ತೆ ನೀ ಏನು ಪಾತ್ರೆ ಎಲ್ಲ ಏನ್ ತಂದಿ ಅಂತ ಕೇಳಿದ್ರು. ಯಾಕೆ ಅಂತ ನಾನು ಉಳಿದ ಹಾಕಂದ್ರೆ ಏನು ಬೆಂಕಿ ನನ್ ಕಿವಿ ಶರಣ ಹಾಕಂದ್ರು. ಅಕ್ಕಿ ಆಗ್ಬೇಕಂದ್ರೆ ಪಾಪ ಅಲ್ರಿ ಮತ್ತ ಅಜ್ಜಿ, ಮತ್ತ ಅದ್ರಾಗ ಹೆಂಗ್ ಹಾಕ್ತೀನಿ, ಮತ್ ಸೀರೆ ಸುಡ್ತದಲ್ಲ, ಸೀರೆ ಸುಟ್ರೆ ನಿಮ್ಮ ಅಪ್ಪನ ಸುಡ್ತೀನಿ, ಸುಟ್ರೆ ನನ್ ಸುಡ್ತಿ, ನಿಮ್ಮ ಅಪ್ಪ ತಂದು ಕೊಟ್ಟೆ, ನಿಮ್ಮ ಅಜ್ಜ ತಂದು ಕೊಟ್ಟೆ, ಸುಳ್ಳು ಮಾಡಿರ್ತಾರ. ಅದಕ್ಕೆ ಇದರ ಅರ್ಥ ಹೀಗಿದ್ದಿರ್ತಾರ. ಅದನ್ನ ಅರ್ಥ ಮಾಡ್ಕೊಂಡ ಯಾರ ಜೊತೆ ದೈವಿಕ ಜಗಳ ಮಾಡಬೇಡಿ, ಪ್ರೀತಿಯಿಂದ. ಇನ್ನು ಮುಗಿತು ನಾಳೆ. ಅದಕ್ಕೆ ಮುಂದಿನ ವರ್ಷ ಒಳಗ ನೀವು ಹಿಂಗಾಗ್ಬೇಕಲ್ಲ, ಇಡೀ ಜಗತ್ತ ನಿಮ್ಮನ್ನ ಕಂಡ ಆನಂದದಿಂದ ನೋಡಬೇಕು. ಯಾಕೆ ಈ ನಂದಿಯ ಹಾಳ ಅನುಭವ ಮಂಟಪದ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಇವತ್ತು ಮನಸ್ಸು ಮಾಡಿ ಇಲ್ಲಿಯೇ ಕೂಡ ಒಂದು ಅನುಭವ ಮಂಟಪದ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು. ಅದಕ್ಕೆ ಬೇಕಿರಲ್ಲ ಮಕ್ಕಳ ಮತ್ತೆ ಕೆಲವೊಬ್ಬರು ಅದಷ್ಟ ಮೌನ ಇರಬೇಕು. ಈಗ ನಾನು ಮೌನ ಇಟ್ಟೀನಿ, ಜೀವಂತಿರೋಷ್ಟಲ್ಲ ಮೌನ ಇಡಬೇಕಂತ ನಮ್ಗೆ ಗುರು ಒಪ್ಪಿಗೆ ಕೊಡ್ತಾ ಇಲ್ಲ ನನಗೆ. ಈಗ ನೀನ ಮೌನ ಕೂತಂದ್ರೆ ನಮ್ಮ ಹೆಂಗೆ ಅವತ್ತಂತಾರ ಅವ್ರ, ಯಾಕಂದ್ರೆ ಮಾತು ಜಗಳ ಕಾರಣ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು,
ಜಗದೊಳು ಜ್ವಾಜಾಗಿರಬೇಕು ಮೂಕನಾಗಬೇಕು, ಜಗದೊಳಗೆ ಜ್ವಾಕ್ಯಾಗಿರಬೇಕು.
ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾತಾಡಬೇಕು. ಮಾತುಕತೆ ಬೇರೆ, ಹರಟೆ ಬೇರೆ. ಮಾತುಕತೆ ಬೇರೆ, ಹರಟೆ ಬೇರೆ. ಹರಟೆ ಯಾವುದಕ್ಕೆ ಕರೀತಾ ಇದ್ದಾರೆ ಅಂತಂದ್ರೆ, ಆ ಮಾತಿನಿಂದ ಕೇಳುವನಿಗೂ ಲಾಭ ಇಲ್ಲ, ಹೇಳುವನಿಗೂ ಲಾಭ ಇಲ್ಲ, ಅದಕ್ಕೆ ಹರಟೆ ಅಂತ ಕರೀತಾರೆ. ಅದ್ರಾಗ ಹೆಣ್ಮಕ್ಳಂತೂ ಈಗ ಕಡಿಮೆ ಮಾಡ್ಯಾರ. ಮೊದಲು ಇಷ್ಟು ಮಾತಾಡ್ತಿದ್ರು, ಅದನ್ನ ಹೇಳಾಕಳವಲ್ಲ. ಊರಾಗ ಏನಾದ್ರೂ ಒಂದು ಸುದ್ದಿ ಡಂಗರ ಬರ್ಸೋಯ್ತು, ಒಂದು ಮೂಲ್ಯಾಗ ಒಬ್ರಿಗೆ ಹೇಳಿದ್ರೆ ಸಾಕು, ಅವ್ರಿಗೆ ಮತ್ತೆ ಹೇಳೋದು ಯಾರಿಗೆ ಹೇಳಿದ್ರು ಕೂಡ ಅವ್ಳಿಗೆ ಹೇಳ್ತೀವಿ ಹೇಳ್ತಾಳ. ಆಕೆ ಹೇಳ್ತಾಳೆ ಮತ್ತೆ ಯಾರಿಗೆ ಹೇಳಿಲ್ಲ, ನಿನ್ಗೆ ಅಟ್ಟೆ ಹೇಳೇನು. ಆಕೆ ಮತ್ತೊಬ್ರು ಹೇಳ್ತಾಳ, ನಿನ್ಗೆ ಅಟ್ಟ 15 ನಿಮಿಷ ಊರು ಡಂಗರ ಆಗಿರ್ತದ. ಬೇಡ. ಯಾಕಂತಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ಯಾರು ಮಾಡ್ತಾರಲ್ಲ ಚೆನ್ನಾಗಿ, ಇದುವರೆಗೆ ಹೊಟ್ಟಿಗೆ ಕಮ್ಮಿ ಬಿದ್ದು ಸತ್ತವ್ರು ಯಾರಿಲ್ಲ. ಎಂತಾದ ಅವಶ್ಯಕತೆ ಹೆಚ್ಚು ತಿಂದು ಸತ್ತದ್ರು ಭಾಳ. ಅದ್ರಾಗ ಪುಕ್ಕಡ ಸಿಗಲಿ ತಿನ್ನೋದು ಇಷ್ಟಾಗ ಬಟ್ಟೆ ಹಾಕಿ ಹೋಗ್ತಾರೆ. ಒಬ್ಬ ಜಿಲೇಬಿ ಮಾಡಿರಂತ ಫಸ್ಟ್ ಜಿಲೇಬಿ ತಿನ್ಬೇಕು ಅಂದಂತ ಇಲ್ಲಿ ಬರ್ತಂತ ಮುಗೀತಂತ ಅವ ಅನ್ನಕತ್ತಂತ ದೇವ್ರ ಬುದ್ಧಿ ಅಲ್ಲ ಅನ್ಕತ್ತಂತ. ಅದೇ ಪಕ್ಕದವನು ಯಾಕಪ್ಪ ಅಂತ ಕೇಳಿದಂತ, ಅಲ್ಲ ಬಾಯಿ ಇಲ್ಲೇ ಇಟ್ಟ ನಮ್ಮ ನೆಟ್ಟಿಯಾಗಿದ್ರೆ ಇಷ್ಟು ಮತ್ತೊಂದು ಕಿಲೋ ತುಂಬ್ತೀನಲ್ಲ ಅಂದ್ರೆ ಏನ್ ನೋಡ್ಬೇಕು ಸಿಗೋ ಅಂತಲ್ಲಿ. ಅದಕ್ಕ ಮಿತ ಆಹಾರ, ಮಿತ ವಿಹಾರ, ಮಿತ ಚೇಷ್ಟಸ್ಯ ಕರ್ಮಸು, ಮಿತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಒಬ್ಬರಿಗೆ ಮಿತ ಆಹಾರ ಅಂತ ಇರಬೇಕು, ಮಾತು ಮಿತವಾಗಿರಬೇಕು. ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ಜೊತೆಗೆ ಜಗಳ ಮಾಡ್ಬೇಕಂತ ವಿಚಾರ ಮಾಡ್ತಿದ್ದೆ ಯಾರು? ಅಲ್ಲ ಮಗರು. ಆಗ ಅಕ್ಕ ಮಹಾದೇವಿ ಆನಂದದಿಂದ ಪ್ರೀತಿಯಿಂದ ಮಾತು ಬಲ್ಲವರು, ಬುದ್ಧಿವಂತರು. ಅದಕ್ಕೆ ನೋಡ್ರಿ, ಮಾತು ಬಹಳ ಮುಖ್ಯದ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮಾತಿನಿಂದ ಮುತ್ತುನು ಸಿಗುತ್ತದ, ಮಾತಿನಿಂದ ಮೃತ್ಯುನೂ ಆಗ್ತದ. ಒಬ್ಬ ದೊಡ್ಡ ಶ್ರೀಮಂತ, ದೊಡ್ಡ ಮನೆ, ಕೋಟ್ಯಾಧೀಶ, 4-5 ಅಂತಸ್ತಿನ ಮನೆ, ಮೊದಲಿಂದ 4-5 ಅಂತಸ್ತಿನ ಬಿಲ್ಡಿಂಗ್. ಆದ್ರೆ ಒಂದು ದುರ್ಗ ಅಷ್ಟೇ ಶ್ರೀಮಂತಿದ್ದ, ಕೋಟಿ ಆಸ್ತಿ ಇತ್ತು, ಮಕ್ಕಳಿದ್ದಿರ್ಲಿಲ್ಲ. ಅವಾಗ ಆತ ಪ್ರತಿನಿತ್ಯ ಆ ಒಂದು ವರಾಂಡ ಇರ್ತಾರಲ್ಲ, ಆ ಮಹಡಿಯ ಗ್ಯಾಲರಿ ಇರ್ತಲ್ಲ, ಗ್ಯಾಲರಿಯಲ್ಲಿ ಕೂತ ಯಾರಾದರೂ ನನ್ನ ಮನೆಯನ್ನು ನೋಡಿ ಯಾವ್ದಾದ್ರು ಒಬ್ಬ ಬಾಲಕ, ಒಬ್ಬ ವಿದ್ಯಾರ್ಥಿ ಖುಷಿ ಪಟ್ಟ, ಸಂತೋಷ ಪಟ್ಟಂದ್ರೆ ಅವನನ್ನ ದತ್ತು ಪುತ್ರನಾಗಿ ತಗೋಬೇಕಂತ ಕನಸು ಕಾಣ್ತಾ ಇದ್ದ. ದತ್ತಕ ತಗೋಬೇಕಂತ ಹೇಳಿ ದತ್ತು ಪುತ್ರ ಗೊತ್ತಾಗ್ತಾನಲ್ಲ, ಅವನಿಗೆ ತಮ್ಮನ ಮಾಡ್ಕೋಬೇಕು ಮತ್ತು ಅವನ್ನೆಲ್ಲ ಆಸ್ತಿ ಕೊಡ್ಬೇಕಂತ ದಾರಿ ಕಾಯ್ತಾ ಇದ್ದ. ಪ್ರತಿದಿನ ನೋಡ್ತಿದ್ದ. ಅಲ್ಲಿ ಎಲ್ಲರೂ ಅವ್ರ ಮನೆ ನೋಡಿ ಮೂಗು ಮುಡಿತಿದ್ರು. ಎಲ್ಲರೂ ಮೂಗು ಮುರಿಯವ್ರು. ಎಷ್ಟು ಮಂದಿ ಕುದಿ ಹೆಚ್ಚಿನ ಮನೆ ಕಟ್ಟ್ಯಾನೇನೋ, ಎಷ್ಟು ಭ್ರಷ್ಟಾಚಾರ ಮಾಡಿ ಕಟ್ಟ್ಯಾನೇನೋ ಅಂತೇಳಿ ಎಲ್ಲರೂ ಹೊಟ್ಟೆ ಉಳಿ ಹಾಕಿದ್ರು. ಇವು ಕೆಟ್ಟ ಅನಿಸ್ತಿತ್ತು. ಒಂದು ಜನ ಮಾತ್ರ ಏನಾಗಿತ್ತು ಅಂದ್ರೆ, ಒಬ್ಬ ಸಣ್ಣ ಬಾಲಕ, ಪ್ರೈಮರಿ ಸ್ಕೂಲಿಗೆ ಹೋಗುವಂತ, ಅವ್ನಿಗೆ 7ನೇ ಶಾಲೆಗೆ ಹೋಗುವಂತ ವಿದ್ಯಾರ್ಥಿ, ಅದನ್ನು ನೋಡಿ ಇಷ್ಟು ನಗಲಾಕತ್ತ, ಬಿದ್ದು ನಗಾಕತ್ತ. ಖುಷಿ ಐತೆ ಯಾರಿಗೆ? ಶ್ರೀಮಂತನಿಗೆ. ಇದುವರೆಗೆ ಯಾರು ನನ್ನ ಬಿಲ್ಡಿಂಗ್ ನೋಡಿ ನಕ್ಕಿರ್ಲಿಲ್ಲ, ಅದಕ್ಕೆ ಇವ್ ನಗಲಾಕತ್ತಾನ, ಏನಿಲ್ಲ ಇವನು ದತ್ತಕ ತಗೋಬೇಕಂತ ಒಯ್ದು ನಮ್ದ ದುಡ್ಡು ಕೋಟ್ಯಾಧೀಶ ಆಳನ್ನು ಕೊಟ್ಟು ಕಳಿಸಿದ. ಮತ್ತು ಆ ಬಾಲಕನ ಕರ್ಕೊಂಡು ಬಾ ಅಂತ ಹೇಳಿ. ಆದ್ರೆ ಒಂದು ವಿಚಿತ್ರ, ಆ ಬಾಲಕ ನಕ್ಕಿದ್ದು ಅವನು ಬಿಲ್ಡಿಂಗ್ ನೋಡಿ ಅಲ್ಲ. ಆ ವ್ಯಕ್ತಿ ಹೆಂಗಿದ್ರೆ ದುರುಕಿದ್ದು ಬ್ಯಾರಲ್ ಶಾಪ್ ಬಹಳ ದಪ್ಪ ಇತ್ತ, ಮೈ ಚೌಕಟ್ಟಿ ಸಣ್ಣದಿರ್ತದೆ, ನನಗೆ ಹೋಳಾಗಿ ಬರ್ತಿದ್ವಿ. ಇವು ಇರ್ತಾರಲ್ಲ ಕೆಲವು, ಏನು ವ್ಯಾಯಾಮಿಲ್ಲ ಏನಿಲ್ಲ ನೋಡ್ಬೇಕು. ಬೆಂಗಳೂರಂತ ಈ ತರ ಎಲ್ಲ ಚೆಕ್ ನೋಡ್ಬೇಕು, ಏನು ವ್ಯಾಯಾಮಿಲ್ಲ, ಕೆಲಸ ಇಲ್ಲ, ಯಾನಿಲ್ಲ. ಹೆಂಗ್ ಬ್ಯಾರಲ್ ಶಾಪ್ ಆಗ್ತಿರ್ತಾರೆ ನೋಡ್ಬೇಕ. ಒಂದು ಆಟೋದಾಗ ಒಂದೇ ಹಿಡಿದ, ಒಂದು ರಿಕ್ಷಾದಾಗ ಒಂದೇ ಹಿಡಿದಿ, ಏನ್ ಮಾಡೋದು ತಗೊಂಡ ಹಿಂದ್ರೆ ನಾಯಿ ಅರ್ಧ ಕಾಲ ತಿಂದ ತಿರುಗಿ ನೋಡ್ತಾವ ಏನೇನಂತೆ. ಈ ಇರಬಾರ್ದು, ಸ್ವಲ್ಪ ವ್ಯಾಯಾಮ ಮಾಡಬೇಕು, ಯೋಗಾಸನ ಮಾಡಬೇಕು. ಹಂಗ ಇವು ಹಂಗಿದ್ದ. ಆ ಹುಡುಗಿಯ ವಿಚಾರ ಮಾಡಕತ್ತಿದ್ದ. ಈ ಸಾವುಕಾರ ಅಲ್ಲಿ ಮ್ಯಾಲ ಬಿದ್ದಿದ್ದ ಗೊತ್ತಾನ, ಚೌಕಟ್ರೆ ಸ್ಥಳ ಐತಿ. ಮತ್ ಇವ್ ಮ್ಯಾಲೆ ಸತ್ತಲ್ಲಿ ಶಟದಂದ್ರೆ ಹೊರಗೆ ಅಂತ ತಗೋದಂತ ಇವ್ ಯಾರ ಆ ಹುಡುಗ ನಗತ್ತಿದ್ದ. ಅವಾಗ ಇವು ಅವ ಸಾವುಕಾರ ಗೊತ್ತಿರಲಿ ಯಾಕೆ ನಗಲಾಕತ್ತಾರ, ಅವ್ ಸಾವುಕಾರ ಇಷ್ಟು ನಾನು ಬಿಲ್ಡಿಂಗ್ ನಗಲಾಕತ್ತಾನಂತೇಳಿ ಆ ಆಳ್ ಮನುಷ್ಯನ ಕರ್ಕೊಂಡು ಬಂದ. ಮತ್ತೆ ನಮ್ಮ ಸಾವುಕಾರ ನಿಮ್ ಮ್ಯಾಗ ಭಾಳ ಖುಷಿಯಾಗಿಲ್ಲ, ಬಂದ್ ಬಾ ಅಂತ ಇವ್ ಹೋದ ಸಾವುಕಾರ ಸಾವುಕಾರ ಬಹಳ ಖುಷಿಯಾಗಿತ್ತು. ದತ್ತಕ ತಗೋಬೇಕಂತಿದ್ದ. ಮಗನಿಗೆ ಅಂದ್ರ, ಏನು ಮಗನೇ ಬಹಳ ಖುಷಿ ಐತ ನಮ್ಮ ಬಿಲ್ಡಿಂಗ್ ನೋಡಿ ಅಂದ್ರ.
ನೀವು ಹುಡುಗನಕತ್ತ ಎಲ್ಲಿ ಯಾವ ಬಿಲ್ಡಿಂಗ್ ಅಂತ ಮತ್ತೆ ಈ ಬಿಲ್ಡಿಂಗ್ ನೋಡಿ ಅವನಕತ್ತ ನಾ ಬಿಲ್ಡಿಂಗ್ ನೋಡಿ ನಕ್ಕಿಲ್ರಿ ಅಂತ ನಾವು ನೋಡ್ರಿ ಮಾತು ನಾ ಬಿಲ್ಡಿಂಗ್ ನೋಡಿ ನಕ್ಕಿಲ್ರಿ ಮತ್ತೆ ಯಾಕೆ ನಕ್ಕಿ ಅಂತ ಅಲ್ರಿ ಚೌಕಟಿ ನೋಡಿ ಇದೀಗ ಸಮೀತಿ ನೀವು ನೋಡ್ರಿ ಹಿಂಗಿರಿ ಮತ್ ಸತ್ರ ಹೊರಗೆ ತಗೊಂಡು ನಾನು ನಗಲಾಕತ್ತೀನಿ ಎಷ್ಟು ಸಿಟ್ಟು ಮತ್ತು ಸಾವುಕಾರ ನೋಡ್ರಿ ದತ್ತಕ ತಗೋಬೇಕಂತ ವಿಚಾರ ಒಂದು ಮಾತು ಅವಾಗ 4 ಬಡದವ್ ಕೋಲ್ಯಾಗ ಕೂಡಿ ಹಾಕಿದ್ರು ಯಾರನ್ನ ಆ ಹುಡುಗನ ತಂದೆಗೂ ಗೊತ್ತಾಗ ಏನ್ ಕೇಳಿ ನನ್ನ ಮಗನ ಏನ್ ಮಾಡಿ ನೀವನ ಕೂಡಿ ಹಾಕ್ಯಾನ ಬಡದಾನ ಅಂತೇಳಿ ಆ ಅಪ್ಪ ಬಂದು ಆ ಅಪ್ಪ ಕೇಳ ಅಲ್ರಿ ಮತ್ ಸಾವುಕಾರ ಮತ್ತೆ ನನ್ನ ಮಗನ ಯಾಕೆ ನೀವು ಬಡದ ಕೋಲ್ಯಾಗ ಹಾಕಿರಿ ಏನ್ ಕೂಡಿ ಹಾಕಿರಿ ಅಂತ ಅಂದಾಗ ಅಲ್ಲ ನಿನ್ನ ಮಗನ ನಾನು ದತ್ತಕ ತಗೋಬೇಕಂದೀನಿ ಎಲ್ಲಾ ಆಸ್ತಿಯ ವಾನುಸಾರ ಮಾಡಿಬೇಕಂದೀನಿ ಮತ್ತ ಅವ ಖುಷಿ ಕೊಡೋದು ನಾ ಸತ್ರ ಹೆಂಗ್ ಹೊರಗೆ ಒಯ್ಯೋದಂತ ನಾ ಇಲ್ಲ ಜೀವಂತ ಕೊಡಕ್ ಹೊಂಟ ನಾವು ಮತ್ತೆ ದತ್ತಕ ತಗೊಂಡು ನನ್ ಗತಿ ಏನಂದ ಅದಕ್ಕ ಇವು ಅನ್ಕತ್ತ ಅಪ್ಪ ಇಲ್ರಿ ಪಾಪ ಅದಕ್ಕೆ ಬುದ್ಧಿ ಇಲ್ರಿ ಅದಕ್ಕೆ ಇನ್ನೂ ತಿಳುವಳಿಕೆ ಇಲ್ಲ ನೀವ್ಯಾಕೆ ಕಾಳಜಿ ಮಾಡ್ತೀರ ನಾವು ಇವ್ ಮ್ಯಾಗಿಲ್ಲ ಇವು ಅಪ್ಪ ಆ ಹುಡುಗಿದ ಮ್ಯಾಗಿಲ್ಲ ಇವು ಯಾಕಂದ್ರೆ ಸಂಸ್ಕಾರ ಮಾಡ್ಯಾಗ ಅವ್ ಅನ್ನಕತ್ತ ನೀವು ಮಗ ಏನಂದ್ರ ನೀವು ಸತ್ರ ಹೊರಗೆ ಒಯ್ಯೋದತ್ತಂದಲ್ಲ ಮತ್ತ ನೀವ್ಯಾಕೆ ಕಾಳಜಿ ಮಾಡ್ತೀರ ನಾವು ಅದಕ್ಕೆ ನೀವು ಸತ್ರ ನೀವು ಏನ್ ಗೊತ್ತಾಗಂಗಿಲ್ಲ ಮತ್ತ ನಿಮ್ಮ ಹೊರಗೆ ಒಯ್ಯಾಕ ಒಂದ್ ಸ್ವಲ್ಪ ಅಡಚಣೆ ಐತಂದ್ರೆ ಏನ್ ಕಾಳಜಿ ಮಾಡ್ಬೇಡ್ರಿ ಸಣ್ಣ ಪೀಸ್ ತುಂಡು ಮಾಡ್ದ ಮತ್ತೆ ಸೀದಾ ಹಾಕೊಂಡು ಗುಟ್ಟೆ ತುಂಬ ಒಯ್ಯೋದು ಇನ್ನು ಸಾವುಕಾರ ಹಿಂಗಾಗಿರ್ಬೇಕು ಈಗ ಮಗ ಕೇವಲ ಏನಂದಿದ್ದ ಸತ್ರ ಹೊರಗೆ ಒಯ್ಯೋದ್ರಿಂದ ನೀವು ಸಣ್ಣ ಪೀಸ್ ಮಾಡಿ ಗುಟ್ಟ್ಯಾಗ ತುಂಬ ಒಯ್ಯೋದಕ್ಕಂತಂದ ಇವಂಗೂ ಬಳಸಿಲ್ಲ ಇವಂಗೂ ಜೀವ ಹಾಕಿಲ್ಲ ಇನ್ನು ಇವ್ರ ಅಪ್ಪ ಹೋಗ್ಬಿಟ್ಟಿಲ್ಲ ಯಾರ ಅಜ್ಜಾಗ ಗೊತ್ತಾತ ನನ್ನ ಮೊಮ್ಮಗನನ್ನು ಕೂಡ ಕೂಡಿ ಹಾಕ್ಯಾರ ಮತ್ತ ನನ್ನ ಮಗನನ್ನು ಕೂಡ ಕೂಡಿ ಹಾಕ್ಯಾರ ಇದು ಕೇವಲ ಮಾತು ನಾನು ಹೇಳಿ ಮಾತು ಹೆಂಗತ್ತೆ ಆ ಅಜ್ಜ ಬರ್ಕತ್ ಕಟೀತೊಂದು ಬಂದ ಸಾವುಕಾರಕ್ಕೆ ಯಾಕ್ರಿ ಸಾವುಕಾರ ಮತ್ತ ನನ್ನ ಮೊಮ್ಮಗನನ್ನು ಕೂಡ ಬರೆದು ಕೂಡಿ ಹಾಕಿ ಅಂತ ಮತ್ತ ನನ್ನ ಮಗನ ಕೂಡ ಮತ್ತ ಮೊಮ್ಮಗನನ್ನು ಕೂಡ ಕೂಡಿ ಹಾಕಿ ಅಂದಾಗ ಆ ಸಾವುಕಾರ ಅನ್ನಕತ್ತ ಅಲ್ಲ ನನಗ ಹಿಂದಿಲ್ಲ ಮುಂದಿಲ್ಲ ನಿನ್ನ ಮೊಮ್ಮಗನ ದತ್ತಕ ತಗೋಬೇಕಂತ ನಾನು ಇಡೀ ವಾರಸ್ತಾರ ನೀವ ಆಗ್ತೀರಿ ಮತ್ತ ನಿನ್ನ ಮೊಮ್ಮಗಂದ ಸತ್ರೆ ಹೆಂಗ ಹೊರಗೋ ಇಲ್ಲತ್ತಂದ ಮತ್ತ ನಿನ್ನ ಮಗ ಅಂಕಿತ ಹೇಳಿಲ್ಲ ಇವು ನಾವ್ ಅನ್ನಕತ್ತ ಸಣ್ಣ ಪೀಸ್ ಮಾಡೋದ ತುಂಡು ಮಾಡೋದ ಬುಟ್ಟಿ ತುಂಬ ಒಯ್ಯಲತ್ತಂದ್ರ ಮತ್ತ ಅವ್ರೇನ್ ಬುದ್ಧಿ ಐತಿರತ್ತಂದ ಅವಾಗ ಅಜ್ಜ ಅನ್ಕತ್ತ ಇಲ್ರಿ ಪಾಪ ಒಬ್ಬ ಬುದ್ಧಿ ಇಲ್ರಿ ಮೊಮ್ಮಗಂತೂ ಸಣ್ಣ ವಯಸ್ಸೈತಿ ಮತ್ ನನ್ನ ಮಗನು ನನ್ನಷ್ಟು ಮಳೆಗಾಲ ತಿಂದಿಲ್ಲ ಅಂತ ನನ್ನಷ್ಟು ಮಳಿ ನೆಂದಿಲ್ಲ ಅದಕ್ಕೆ ಅವನು ಬುದ್ಧಿ ಇಲ್ಲ ನೀವೇ ಕಾಳಜಿ ಮಾಡ್ತೀರ ನೀವು ಯಾರು ಅಜ್ಜ ಅನ್ನಕತ್ತ ನೋಡ್ರಿ ನಿಮ್ಮನ್ನ ಹೊರಗೆ ಒಯ್ಯೋದು ಬೇಡ ಸತ್ರ ಅಂದ್ರೆ ಹೊರಗೆ ಒಯ್ಯೋದು ಬೇಡ ಸಣ್ಣ ಪೀಸ್ ಮಾಡೋದು ಬೇಡ ಮತ್ ನಿಮ್ಗೆ ಹಿಂದಿಲ್ಲ ಮುಂದಿಲ್ಲ ಮತ್ತೆ ನೀವು ಹೋದಂದ್ರೆ ಈ ಬಿಲ್ಡಿಂಗ್ ತಗೊಂಡು ಏನ್ ಮಾಡೋದ ಅದಕ್ಕೆ ಇದ ಬಿಲ್ಡಿಂಗ್ ಇತ್ತ ಸೀಮೆ ಏನೇ ತುಳಿಸಿ ಬಿಲ್ಡಿಂಗ್ ಬೆಂಕಿ ಈ ಬಿಲ್ಡಿಂಗ್ ಬೆಂಕಿ ಇಟ್ಬಿಟ್ರೆ ಮುಗಿತಲ್ಲ ಸಾವುಕಾರ ಹಿಂಗೈತಲ್ಲ ಅವು ತೆಲಿಕೆ ಸಾವುಕಾರ ಅವ 3 ಮಂದಿ ಹಿಂಗ ಹೊರದಲ್ಲ ಎಲ್ಲಾರು ಹೋಗಿ ಅಡ್ಮಿಟ್ ಆದ್ರು ಮತ್ತೆ ಹೋಗಿ ಕೇಸ್ ಮಾನಹಾನಿ ಮುಖದಲ್ಲಿ ಹಾಕಿದ ಇಲ್ಲಿ ಹೇಳುವಂತ ಉದ್ದೇಶ ಈ ದೃಷ್ಟಾಂತದಿಂದ ತಿಳ್ಕೋಬೇಕ ಒಂದು ವೇಳೆ ಇವರು ಇಲ್ಲ ಮತ್ ಸಾವುಕಾರೆ ನಿಮ್ಮ ಮನಿ ಚಂದ ತಂದಿದ್ರಿ ನೋಡ್ರಿ ಸಾವುಕಾರ ಆಗ್ತಿದ್ರು ಇಡೀ ದೊಡ್ಡ ಬಿಲ್ಡಿಂಗ್ ವಾರಸ್ದಾರ ಆಗ್ತಿದ್ರು ಅದಕ್ಕ ಇಲ್ಲಿನ ಮುಂದ ಮಾತು ಒಳ್ಳೇದು ಮಾತಾಡ್ರಿ ಯಾರ ಜೊತೆ ದ್ವೇಷಗಳ ಯಾರ ಜೊತೆ ಮತ್ಸರಗಳ ಅಕ್ಕ ಮಾಡಿ ಪ್ರೀತಿಯಿಂದ ಉತ್ತರ ಕೊಟ್ಟ ಹೋಗ್ತಾ ಇದ್ದಾರೆ ಕೊನೆಗೆ ಅವರು ಮಾತು ಕೇಳ್ತಾ ಇದ್ದಾರೆ ಇನ್ನ ಅಲ್ಲಿ ಕೆಲವು ದಿವಸ ಉಳ್ತಾ ಇದ್ದಾರೆ ಇನ್ನು ಇಲ್ಲಿ ನಾನು ಇರೋದಿಲ್ಲ ಮತ್ತೆ ನಾನು ಎಲ್ಲಿ ಹೋಗ್ಲಿ ಅಂತ ಕೇಳಿದಾಗ ಇನ್ನೂ ತರುಣವಸ್ಥೆಯಲ್ಲಿದ್ರು ಅವಾಗ ಅಲ್ಲಮ್ಮ ಪ್ರಭು ಹೇಳ್ತಾ ಇದ್ದಾರೆ ನೀನೇನೆಲ್ಲ ಶ್ರೀಶೈಲದ ಕದಳಿವನಕ್ಕೆ ನೀನು ಹೋಗು ಅಲ್ಲಿ ಚೆನ್ನ ಮಲ್ಲಿಕಾರ್ಜುನ ದಾರಿ ಕಾಯ್ತಾ ಇಲ್ಲ ಅಂದಾಗ ಆನಂದದಿಂದ ಹೋಗ್ತಾ ಇದ್ದಾರೆ ಅಲ್ಲಿ ಕೆಲವು ದಿವಸ ಕದಳಿವನ ಅಂತ ಇವತ್ತಿಗೂ ಇದೆ ಶ್ರೀಶೈಲದಲ್ಲಿ ಆ ಕದಳಿವನದಲ್ಲಿ ಅವಳು ಚೆನ್ನ ಮಲ್ಲಿಕಾರ್ಜುನಲ್ಲಿ ಐಕ್ಯ ಆಗ್ತಾ ಇದ್ದಾಳೆ ಸ್ವಲ್ಪ ದಿನ ಬದುಕಿದಳು ಆದರೆ ಪ್ರತಿಯೊಬ್ಬರ ಬಾಯಲ್ಲಿ ಇವತ್ತ ಅಕ್ಕ ಆಗಿ ಅವಳು ಬೆಳೆದು ನಾವು ನೋಡ್ಬೇಕ ಅಕ್ಕಲ್ಲ ಅಜ್ಜಿಯಾಗಿ ಮ್ಯಾಗ ಹೊಂಟೇವಿ ಆದ್ರೂ ಇನ್ನು ಯಾರ ಬಾಯಾಗೂ ಕೂಡ ನಾವು ಅಕ್ಕ ಆಗಿಲ್ಲ ಇಲ್ಲಿಂದ ಮುಂದೆ ಆಗೋಣ 2 ದಿವಸ ಇರ್ತೇವೆ 4 ದಿವಸ ಇರ್ತೇವೆ 2 ದಿವಸ ಇರ್ತೇವೆ 2 ದಿವಸ ಇರ್ತೇವೆ ಗೊತ್ತಿಲ್ಲ ಇಲ್ಲಿ ಇದ್ದಷ್ಟು ದಿವಸ ಯಾರ ಜೊತೆ ಜಗಳ ಬೇಡ ಯಾರ ಜೊತೆ ದ್ವೇಷ ಬೇಡ ಇದ್ದಷ್ಟು ಆನಂದ ಕೊಡೋದ ಸಣ್ಣ ಮಕ್ಕಳಿಗೆ ಪ್ರೀತಿಯಿಂದ ಮಾತಾಡ್ತದ ತಮ್ಮ ಕೈ ಏನ್ ಸಾಧ್ಯತೆ ಸ್ವಲ್ಪ ಸಹಾಯ ಮಾಡೋದ ಅವ್ರು ಹಿಂಗ ನೀವು ನೋಡಿದ ತಕ್ಷಣ ಮಕ್ಕಳು ಓಡೋಡಿ ಬರ್ಬೇಕು ಮತ್ತೆ ಮಕ್ಕಳು ಕೂಡ ಅಂತ ಸಂಸ್ಕಾರ ಕೊಡ್ರಿ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು
ಹಾ. ಇನ್ನ ಇಷ್ಟ ಹೇಳ್ಕೊಂಡು ನೀವು ಪ್ರೀತಿಯಿಂದ ಬದುಕಿ, ಯಾರಿಗೂ ತೊಂದರೆ ಕೊಡಬೇಡ್ರಿ, ಸಂತೋಷದಿಂದ ಬದುಕಿ, ಬದುಕನ್ನು ಸಾರ್ಥಕ ಮಾಡಿಕೊಳ್ಳಿ, ಅಕ್ಕ ಮಾಲಿಯಂತೆ ಜೀವನ ನಮ್ಮ ಜೀವನ ಕೂಡ ಆಗಲಿ ಅಂತ ಹೇಳ್ತಾ ಸೇವೆಯನ್ನು ಮಂಗಳದೊಂದಿಗೆ ಮುಗಿಸಿ.